Hi, good morning. Welcome to continuation of problems on the properties of inverse trigonometric functions. Dead easy topic. ತುಂಬಾ ಈಸಿ ಟಾಪಿಕ್ ಮಾಡ್ತಾ ಇದ್ದೇವೆ. ಮ್ಯಾಟ್ರಿಸಸ್ ಗಿಂತ ಈಸಿ ಟಾಪಿಕ್ ಅಲ್ಲಿ ಇದ್ದೀವಿ. ಎಸ್ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತಿದ್ವಿ. ವಾಟ್ ಇಸ್ ಅನದರ್ ನೇಮ್ ಆಫ್ ಪ್ರಿನ್ಸಿಪಲ್ ವ್ಯಾಲ್ಯೂ? ರೇಂಜ್. ರೇಂಜ್ ಅಂದ್ರು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರು ಎಲ್ಲ ಒಂದೇ. ಅದಕ್ಕೆ ಡೊಮೈನ್ ಜೊತೆ ಕನ್ಫ್ಯೂಷನ್ ಮಾಡ್ಕೊಳ್ಳಂಗಿಲ್ಲ. ಡೊಮೈನ್ ಅಂತಂದ್ರೆ ಡೊಮೈನ್, ದಟ್ಸ್ ಆಲ್. ಎಸ್ ಪ್ಲೀಸ್. In your material, I think this is minus. Is it? Okay. If you suppose to minus is not there in your question, that is inside the bracket. If it is 1 by root 3 instead of minus 1 by root 3, if it is 1 by root 3, we can go through first P knowledge. Andre ಏನು sir? 1 by root 3 cot series ಅಲ್ಲಿ ಟೇಬಲ್ ಎಲ್ಲಿ ಬರ್ತಿತ್ತು? 60 ಡಿಗ್ರಿ ಸರ್ ಬರ್ದಾಗ್ತಿದ್ದೆ. ಈಗ ಮೈನಸ್ ಇರೋದ್ರಿಂದ ದ ಟಾಪಿಕ್ ಬಿಲಾಂಗ್ಸ್ ಟು ಸೆಕೆಂಡ್ ಪಿ ಯು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟೀಸ್. ಆ ಪ್ರಾಪರ್ಟಿ ಹಾಕೊಂಡೆ ಪ್ರಾಬ್ಲಮ್ ಮಾಡಬೇಕಿಲ್ಲಿ ಮೈನಸ್ ಇರೋದ್ರಿಂದ. ಹೌದಾ? ಏನ್ ಸರ್ ಆ ಪ್ರಾಪರ್ಟಿ ಅಂದಾಗ ನೋಡಿ, ಇಲ್ಲಿ ಆನ್ಸರ್ ಮಾಡ್ತೇನೆ. ಪೈ ಮೈನಸ್ ಕಾಟ್ ಇನ್ವರ್ಸ್ 1 by root 3 ಬರುತ್ತೆ. ಇದು ಪೈಯಲ್ಲಿ ಇರೋದ್ರಿಂದ ದಯವಿಟ್ಟು ಇದು ಕೂಡ ರೇಡಿಯನ್ಸ್ ಅಲ್ಲಿ ಬರೋದ್ರೆ ಚೆನ್ನಾಗಿರುತ್ತೆ. ಡಿಗ್ರೀಸ್ ಬರೋದು ಬೇಕಾದ್ರೆ ಕನ್ವರ್ಟ್ ಮಾಡ್ಕೋ. ಕೆಲವರಿಗೆ ಟೇಬಲ್ ಡಿಗ್ರೀಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ಈಗ ನಾನು ರೇಡಿಯನ್ಸ್ ಅಲ್ಲಿ ಬರೀ ಅಂತ ಒತ್ತಾಯ ಮಾಡೋಷ್ಟು ಅವ್ರು ಏನಾದ್ರು ತಪ್ಪು ಮಾಡಾಕಿದ್ರೆ ಸಬ್ಜೆಕ್ಟ್ ಹೋಗ್ಬಿಡುತ್ತೆ. ಗೊತ್ತಾಗ್ತಿದ್ಯಾ? ಅಲ್ಲಿಗೆ ಇದನ್ನ 60 ಡಿಗ್ರಿ ಆಗುತ್ತೆ. ಪೈ ಮೈನಸ್ 60. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬೇಕಾದ್ರೆ ಪೈ ಮೈನಸ್ ಪೈ ಬೈ 3 ಮಾಡ್ಕೋ. 60 ಡಿಗ್ರಿ ಅಂದ್ರೆ ಪೈ ಬೈ 3, 30 ಡಿಗ್ರಿ ಅಂದ್ರೆ ಪೈ ಬೈ 6. ನೋಡಿ, ಇಲ್ಲಿ 6 ಇದ್ರೆ ಇಲ್ಲಿ 3 ಬರುತ್ತೆ, ಇಲ್ಲಿ 3 ಇದ್ರೆ ಇಲ್ಲಿ 6 ಬರುತ್ತೆ. ದಟ್ ಇಸ್ ದ ಲಾಜಿಕ್. ಎಲ್ ಸಿ ಎಂ ತೆಗೆದಾದ್ಮೇಲೆ 3 ಪೈ ಮೈನಸ್ ಪೈ ಬೈ 3 ದಟ್ ಇಸ್ ಈಕ್ವಲ್ಸ್ ಟು 2 ಪೈ ಬೈ 3. ಸಾಧ್ಯವಾದರೆ ಬಿಲಾಂಗ್ಸ್ ಟು 0, ಪೈ. ಸಾಧ್ಯವಾದರೆ ಬರೀಬೇಕು ಅಂತೇನಿಲ್ಲ. ಹೌದಾ? ನೀನು ಇಷ್ಟು ಬರ್ದಾಕರೆ ಮುಗಿದೋಯ್ತು ಆನ್ಸರ್. ರೇಂಜ್ ಪ್ರಿನ್ಸಿಪಲ್ ವ್ಯಾಲ್ಯೂ ಕೇಳಿರೋದ್ರಿಂದ ನಾವು ಕಾಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ನಮ್ಮಷ್ಟು ನಾವು ರಿಪಿಟೇಷನ್ ಮಾಡ್ಕೊಂಡಂಗೆ ಇರುತ್ತೆ ಈ ತರ ಬರೆದ್ರೆ. ಬಟ್ ಅಬ್ಸಲ್ಯೂಟ್ ಸಬ್ಜೆಕ್ಟ್ ಕರೆಕ್ಟ್ ಆಗುತ್ತೆ. ಇದು ಬಿಟ್ರೆ ಮಾರ್ಕ್ಸ್ ಹೋಗುತ್ತೆ ಸರ್? ಖಂಡಿತವಾಗ್ಲೂ ಹೋಗಲ್ಲ. 2 ಪೈ ಬೈ 3 ಇದ್ರೆ ಮಾರ್ಕ್ ಕೊಟ್ಬಿಡ್ತಾರೆ. ಮತ್ತೆ ಯಾಕೆ ಸರ್ ಬರೀತೀರಾ? ದೇರ್ ಆರ್ 2 ಬೆನಿಫಿಟ್ಸ್. ಬೆನಿಫಿಟ್ ನಂಬರ್ 1, ಪ್ರತಿಯೊಂದು ಪ್ರಿನ್ಸಿಪಲ್ ವ್ಯಾಲ್ಯೂ ಹತ್ರ ಬಂದಿರತಕ್ಕಂಥ ವ್ಯಾಲ್ಯೂ ಕ್ವಶನ್ ಅಲ್ಲಿ ಏನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದೆ ನೋಡ್ಕೊಂಡು ರೇಂಜ್ ಬರೀತಿದ್ರೆ ನಾವು ರೇಂಜ್ ಅನ್ನು ಟೇಬಲ್ ಅಲ್ಲಿ ಇರ್ತಕ್ಕಂಥ ಸೆಕೆಂಡ್ ಕಾಲಮ್ ಪರ್ಫೆಕ್ಟ್ ಆಗ್ತೀವಿ. ಅದು ಬೆನಿಫಿಟ್ ನಂಬರ್ 1. ಬೆನಿಫಿಟ್ ನಂಬರ್ 2, ಆಕ್ಚುಯಲ್ ಸಬ್ಜೆಕ್ಟ್ ಇರೋದು ಹಾಗೇನೆ. ನೀನೇನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀಯಾ ಅದು ಆ ರೇಂಜ್ ಅಲ್ಲಿ ಇದೆಯಾ ಇಲ್ವಾ ತೋರಿಸ್ದಂಗಿರುತ್ತೆ. ಅಂದ್ರೆ 2 ಪೈ ಬೈ 3 ಎಷ್ಟು? 120 ಡಿಗ್ರಿ. 120 ಡಿಗ್ರಿ 0, 180 ಮಧ್ಯದಲ್ಲಿದೆಯಾ? ಇದೆ. ನನಗೆ ಬಂದಿರತಕ್ಕಂಥ ವ್ಯಾಲ್ಯೂ 0 ಮತ್ತು 180 ಮಧ್ಯದಲ್ಲಿದೆ. ನಾನು ಮಾಡಿರೋ ಸರಿ ಅನ್ನೋದೊಂದು ಪಾಯಿಂಟ್ ಅಲ್ಲಿ ಆಗ್ಬೋದಾ? ಅಲ್ಲಿಗೆ ಇದು ಮಾರ್ಕ್ಸ್ಗೋಸ್ಕರ ಬರೀಬೇಡಿ, ಸಬ್ಜೆಕ್ಟ್ ಕಲಿಯೋದಕ್ಕೋಸ್ಕರ ಬರೀ. 2 ಪೈ ಬೈ 3 ಬರೆದ್ರೆ ಕೊಟ್ಬಿಡ್ತಾರೆ ಮಾರ್ಕ್ಸ್. ಎಸ್ ಕಮ್ ಟು ಸೆಕೆಂಡ್ ಫಿಫ್ತ್ ಒನ್. ಹಿಯರ್ ಆಲ್ಸೋ ಸೇಮ್ ಮೈನಸ್ ಇಸ್ ದೇರ್. ಇಫ್ ಯು ಡೋಂಟ್ ಹ್ಯಾವ್ ಮೈನಸ್ ಇನ್ಸೈಡ್ ದ ಬ್ರಾಕೆಟ್ ವಿ ಕ್ಯಾನ್ ಗೋ ಥ್ರೂ ಫಸ್ಟ್ ಪಿ ನಾಲೆಡ್ಜ್. ಅಂದ್ರೆ ಸೈನ್ಸ್ ಸೀರೀಸ್ ಅಲ್ಲಿ ಟೇಬಲ್, ಸ್ಟ್ಯಾಂಡ್ ಆಂಗಲ್ ಟೇಬಲ್ ಅಲ್ಲಿ ಹಾಫ್ ಎಲ್ಲಿ ಬರ್ತಿತ್ತು ಅಂತ ಯೋಚನೆ ಮಾಡ್ತಿದ್ವು. ಹಾಫ್ ಎಲ್ಲಿ ಬರ್ತಿತ್ತು? 30 ಡಿಗ್ರಿ ಹತ್ರ ಬರ್ತಿತ್ತು. ಹೌದಾ? ಇದಕ್ಕೆ ಮೈನಸ್ ಇರೋದ್ರಿಂದ ಪೈ ಮೈನಸ್ ಯೂಸ್ ಮಾಡ್ತೀವ. ಪೈ ಮೈನಸ್ ಯೂಸ್ ಮಾಡೋವೆಂತ ನೋಡಿ ಲಿಸ್ಟ್ ಬರಾಕ್ತೀನಿ. ಕಾಸ್ ಆಫ್ ಮೈನಸ್ ಎಕ್ಸ್, ಸೆಕೆಂಡ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್, ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್. ಇವಕ್ಕೆ ಮಾತ್ರ ಪೈ ಮೈನಸ್ ಪೈ ಮೈನಸ್ ಪೈ ಮೈನಸ್ ಅಂತ ಬರುತ್ತೆ. ಗೊತ್ತಾಗ್ತಿದ್ಯಾ? ಇನ್ನು ಕೆಲವರು ಶತಮೂರ್ಖರು ಇರ್ತಾರೆ, ಇಲ್ಲಿ ಮೈನಸ್ ಇರೋದಿಲ್ಲ. ಸೀಕೆಂಟ್ ಯಾವುದೇ ಆಗಲಿ ಇಲ್ಲಿ ಮೈನಸ್ಗಳೇ ಇರೋದಿಲ್ಲ. ಫಿಕ್ಸ್ ಆಗಿಬಿಟ್ಟಿರ್ತಾರೆ ಅವರು. ಏನು? ಕಾಸ್ ಇನ್ವರ್ಸ್, ಸೀಕೆಂಟ್ ಇನ್ವರ್ಸ್, ಕಾಟ್ ಇನ್ವರ್ಸ್ ಬಂದ ತಕ್ಷಣ ಪೈ ಮೈನಸ್ ಬರ್ಕೋಬೇಕು ಅಂತ ಗೋವಿಂದ ಚಿಪ್ಪೆ ತಗೊಂಡು ಹೋಗ್ಬಿಡ್ತೀರಾ. ಇಲ್ಲಿ ಮೈನಸ್ ಇಲ್ಲ ಅಂತಂದ್ರೆ ದ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ ಫಸ್ಟ್ ಪಿ ನಾಲೆಡ್ಜ್. ಯಾಕೆ ಸೆಕೆಂಡ್ ಪಿ ಪ್ರಾಪರ್ಟಿ ಆಗ್ತೀಯ? ಅವಾಗ ಇಲ್ಲಿ ಪೈ ಮೈನಸ್ ಹಾಕೊಂಡ್ರೆ ತಪ್ಪಾಗ್ಬಿಡ್ತೇವೆ. ಗಟ್ ಮಾಡಿದ್ ಹಾಕಿರ್ತೀವಿ ಚೆನ್ನಾಗಿ. ಕಾಸ್ ಇನ್ವರ್ಸ್ ನೋಡಿದ ತಕ್ಷಣ, ಸೆಕೆಂಡ್ ಇನ್ವರ್ಸ್ ನೋಡಿದ ತಕ್ಷಣ, ಕಾಟ್ ಇನ್ವರ್ಸ್ ನೋಡಿದ ತಕ್ಷಣ ಮೈನಸ್ ಇಲ್ಲ ಅಂದ್ರೆ ಪೈ ಮೈನಸ್ ಬರ್ದಾಕಿರ್ತಾರೆ. ತಪ್ಪಾಗುತ್ತೆ. ಇಲ್ಲಿ ಮೈನಸ್ ಇದ್ರೆ ಮಾತ್ರ ಪೈ ಮೈನಸ್ ಇಂದ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಮಿಸ್ಟೇಕ್ ಸುಮಾರು ಜನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ಮಿಸ್ಟೇಕ್ಸ್, ಈ ಮಿಸ್ಟೇಕ್ ಮೆಜಾರಿಟಿ ಚಾಪ್ಟರ್ ಮಾಡೋದು ಅದೇನೆ ಮಾಡ್ಕೊಡುದು. ಮೈನಸ್ಗಳಿದ್ರೆ ಮಾತ್ರ ಸೆಕೆಂಡ್ ಪಿ ಸಿ ಟಾಪಿಕ್ ಬರಬೇಕು. ಎಸ್, ನಾವು ಯಾವ ಮೈನಸ್ ಅದಕ್ಕೆ ನಾವೇನ್ ಮಾಡ್ತೀವಿ? ದಟ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ 1/2 ಬರುತ್ತೆ. ದಟ್ ಇಸ್ ಈಕ್ವಲ್ ಟು ಮೈನಸ್ 30 ಡಿಗ್ರಿ. ಅಥವಾ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಇದು ಬರೀತಾನೆ ಸ್ಕೀಮ್ ಅಲ್ಲಿ ಇಲ್ಲ ಅಷ್ಟೇ.
ಸೈನ್ ರೇಂಜ್ ಏನಪ್ಪ -π/2 ಪ್ಲಸ್ π/2. ನಾನು ಮಾಡಿರ್ತಕ್ಕಂಥ ಆನ್ಸರ್ ಸೈನ್ ರೇಂಜಲ್ಲಿದೆ, ಕರೆಕ್ಟ್ ಆಗಿದೆ ಅನ್ನೋದು ಒಂದು ಪಾಯಿಂಟು. ಪ್ರತಿಯೊಂದು ಸ್ಟೆಪ್ಪಲ್ಲೇ ಈ ರೇಂಜ್ ಬರೀತಾ ಇದ್ರೆ ನಾವು ಸೆಕೆಂಡ್ ಕಾಲಮ್ ರೇಂಜ್ ಆಫ್ ಪರ್ಟಿಕ್ಯುಲರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆಲ್ಲ ಅದನ್ನು ಪರ್ಫೆಕ್ಟ್ ಆಗ್ತಾ ಇರ್ತೀವಿ, ಆ ಬೆನಿಫಿಟ್ ಇಂದ ಬರೀತೀವಿ. ಅಲ್ಲಿಗೆ ಇಲ್ಲಿ ನಿಲ್ಲಿಸಿದ್ರು ಮಾರ್ಕ್ ಕೊಡ್ತಾರೆ. ಆದರೆ ನಾವಿಲ್ಲಿ ಬರೆಯೋದ್ರಿಂದ ನಮಗೆ ಬೆನಿಫಿಟ್ ಇರೋದ್ರಿಂದ ಬರೀತಾ ಇದ್ದೀವಿ. ಎಸ್, ಡು ಯು ಹ್ಯಾವ್ ಮೈನಸ್? ಎಕ್ಸಾಕ್ಟ್ಲಿ. ಕ್ಯಾನ್ ಯು ಗೋ ಥ್ರೂ ಫಸ್ಟ್ ಪಿ ನಾಲೆಡ್ಜ್? ನೋ. ಮೈನಸ್ ಇರೋದ್ರಿಂದ ವಿ ಶುಡ್ ಗೋ ಥ್ರೂ ಸೆಕೆಂಡ್ ಪಿ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಹೇಗೆ ಸರ್? π ಮೈನಸ್ ಬರುತ್ತಾ? ಬರಲ್ಲ. ಮೈನಸ್ ಟ್ಯಾನ್ ಇನ್ವರ್ಸ್ 1. ಶೋರ್? ಎಸ್, ದಟ್ಸ್ ಈಕ್ವಲ್ಸ್ ಟು ಮೈನಸ್ π/4. 45 ಡಿಗ್ರಿ ಬರೀತಾ ಇದ್ರೆ ನೀವು ಹೇಗೆ ಬೇಕಾದ್ರೆ ಬರ್ಕೋಬಹುದು, ನೋ ಪ್ರಾಬ್ಲಮ್. ಎಸ್, ಬಿಲಾಂಗ್ಸ್ ಟು ಆನ್ಸರ್ ಮುಗಿದೋಗಿದೆ, ಮಾರ್ಕ್ಸ್ ಸಿಗ್ಬಿಡುತ್ತೆ. ಆದರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಬಂದಿರ್ತಕ್ಕಂಥದ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡಿಡ್ತಾರೆ ಅಂದ್ರೆ ರೇಂಜ್ ಕಂಡಿಡ್ತಾರೆ ನಾವು, ನಿಜನಾ? ಎಸ್, ಬಿಲಾಂಗ್ಸ್ ಟು ಓಪನ್ ಬ್ರಾಕೆಟ್ π/2 ಪ್ಲಸ್ π/2. ಮಾರ್ಕ್ಸ್ ಹೊಟ್ಟೋಗ್ತವೆ ಇಲ್ಲಿ, ತುಂಬಾ ಹುಷಾರಾಗಿರ್ಬೇಕು. ಅರ್ಥಾಯ್ತಾ? ಟ್ಯಾನ್ ಇನ್ವರ್ಸ್ ರೇಂಜ್ ಏನು ಅನ್ಕೊಂಡಿದ್ದೀರಾ? ಕ್ಲೋಸ್ಡ್ ಬ್ರಾಕೆಟ್ ಬರೋದೇನೋ ನಿಮ್ಮ ಕತೆ ಕ್ಲೋಸ್. ಸುಮ್ಮನೆ ಒಂದು ಕಡೆ ಓಪನ್ ಮಾಡಿ ಇನ್ನೊಂದು ಕಡೆ ಸರಿ ಕ್ಲೋಸ್ಡ್ ತರ ಕಾಣಿಸ್ತಿದ್ರು ಅರ್ಧಂಬರ್ಧ, ಅದು ಹೊಟ್ಟೋಯ್ತು. ಫುಲ್ ಕ್ಲಾರಿಟಿ ಇರಬೇಕು, ಓಪನ್ ಬ್ರಾಕೆಟ್ ಇರಬೇಕು, ಅಷ್ಟು ಡಿಫರೆನ್ಸ್ ಇದೆ ಆನ್ಸರು. ಹೌದಾ? ಎಸ್, ಇಲ್ಲಿ ಬುದ್ಧಿವಂತರೆಲ್ಲ ಫಿಲ್ಟರ್ ಆಗ್ಬಿಡ್ತಾರೆ ನೋಡಿ. ಇಲ್ಲಿ ಏನ್ ಮಾಡಾಕ್ತಾರೆ ಗೊತ್ತಾ? 7th ಪ್ರಾಬ್ಲಮ್ ನೋಡಿದ ತಕ್ಷಣ ನೋಡಿ, ನೀವು ಮಾಡೋಂಥ ಕನ್ಫ್ಯೂಷನ್ಸ್ ಸ್ಪೀಡ್ ಕಟ್ಸ್ ಹೇಳ್ಕೊಡ್ತಾ ಇದ್ವಿ. ಇಲ್ಲಿ π ಮೈನಸ್ ಶುರು ಮಾಡಾಕಿದ್ದಾರೆ. ಯಾಕೋ ಸರ್ ಈ ರೀತಿ ರಿಸಲ್ಟ್ಸ್ ಬಂದಾಗ ಕಾಸ್ ಇನ್ವರ್ಸ್, ಸೆಕೆಂಡ್ ಇನ್ವರ್ಸ್, ಕಾಟ್ ಇನ್ವರ್ಸ್ ಅಲ್ಲಿ π ಮೈನಸ್ ಬರುತ್ತೆ ಸರ್. ಇಲ್ಲಿ ಮೈನಸ್ ಇದೆಯಾ? ಫಸ್ಟ್ ಅದನ್ನ ನೋಡ್ರಿ. ಇಫ್ ಯು ಹ್ಯಾವ್ ಮೈನಸ್ ವಿತ್ ಇನ್ ಇನ್ವರ್ಸ್ ಫಂಕ್ಷನ್, ಆಗ ನಾವು ಕಾಸ್ ಇನ್ವರ್ಸ್, ಸೆಕೆಂಡ್ ಇನ್ವರ್ಸ್, ಕಾಟ್ ಇನ್ವರ್ಸ್ ಅಲ್ಲಿ π ಮೈನಸ್ ಬರೀತೀವಿ ಅಂತ ನೆನ್ಪಿಟ್ಕೊಳ್ಳಿ. ಮೈನಸ್ಸೇ ಇಲ್ಲ, ಮತ್ತೆ ಹೆಂಗ್ π ಮೈನಸ್ ಇಂದ ಸ್ಟಾರ್ಟ್ ಮಾಡ್ತೀಯ? ತಪ್ಪಾಗ್ಬಿಡುತ್ತೆ. ರಾಂಗ್, 100% ರಾಂಗ್. ಇನ್ನೇನು ಸರ್? ವಿ ಕ್ಯಾನ್ ಗೋ ಥ್ರೂ ಫಸ್ಟ್ ಪಿ ನಾಲೆಡ್ಜ್. ಕೆಲವರು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ, ಕೆಲವರು ಕಾಸು ಕನ್ವರ್ಟ್ ಮಾಡ್ಕೊಳ್ತಾರೆ. ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ. ಯಾಕೆ ಸರ್ ಕಾಸು ಕನ್ವರ್ಟ್ ಮಾಡ್ಕೊಳ್ತಾರೆ? ಅವ್ರಿಗೆ ಕಾಸ್ ವ್ಯಾಲ್ಯೂಸ್ ಸೆಕೆಂಡ್ ವ್ಯಾಲ್ಯೂಸ್ಗಿಂತ ಚೆನ್ನಾಗಿ ಕಲ್ತಿರ್ತಾರೆ. ಟೇಬಲ್ ಅಲ್ಲೇ ಫಸ್ಟ್ 3 ವ್ಯಾಲ್ಯೂಸ್ ಸೈನು, ಕಾಸು, ಟ್ಯಾನು ಚೆನ್ನಾಗಿ ಕಲ್ತಿರ್ತಾರೆ. ಅದಕ್ಕೆ ಎಸ್, ನಮ್ಗೆ ಇನ್ನೊಂದು ಬೆನಿಫಿಟ್ ಬರ್ತದೆ ಇಲ್ಲಿ. ಏನೋ ಈ ರೀತಿ ಆನ್ಸರ್ ಮಾಡೋದ್ರಿಂದ, ಓಹೋ ಇನ್ನು ಮುಂದೆ ಸೀಕೆಂಟ್ ಇನ್ವರ್ಸ್ ಅಲ್ಲಿ ಇರ್ತಕ್ಕಂಥ ರಿಸಲ್ಟ್ಸ್ ಅನ್ನ ಸಪೋಸ್ ಕಾಸ್ ಇನ್ವರ್ಸ್ ಮಾಡ್ಕೋಬೇಕಾದ್ರೆ ರೆಸಿಪ್ರೋಕಲ್ ತಗೋಬೇಕಂತೆ. ಹೌದು, ಮಾಡಿದ್ದು ಪ್ರೂಫ್. ಇದು ಎಲ್ಲಿ ಮಾಡಿದ್ವಿ ಸರ್? ಸೀಕೆಂಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 1/x ಸ್ಟಾರ್ಟಿಂಗ್ ಅಲ್ಲೇ ಮಾಡಿದೀವಿ. ಅಕಸ್ಮಾತ್ ಇಲ್ಲಿ 1/x ಇದ್ರೆ ಇಲ್ಲಿ ಎಕ್ಸ್ ಬರುತ್ತೆ, ಅದೇ ಹೇಳ್ಕೊಟ್ಟಿದ್ದೀನಿ ನಾನು. ಆ ಬೇಸಿಸ್ ಮೇಲೆ ಇದು ಮಾಡ್ತಾ ಇದ್ದೀನಿ. ಸರ್ ಹಿಂಗ್ ಬರ್ಕೊಳ್ಳಬೇಕಾ? ಬೇಡ. ನಿನಗೆ ಸೀಕೆಂಟ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಗೊತ್ತಿದ್ರೆ ಹಾಕ್ಬಿಡು, ಇದು ಬರೆಯೋ ಅವಶ್ಯಕತೆನೇ ಇಲ್ಲ. ಹಿಂಗ್ ಬರೆಯೋದ್ರಿಂದ ಓಹೋ ಇಲ್ಲಿ ಸೀಕೆಂಟ್ ಇನ್ವರ್ಸ್ ಅಲ್ಲಿ ಇರ್ತಕ್ಕಂಥದ್ದನ್ನು ಕಾಸ್ ಇನ್ವರ್ಸ್ಗೆ ಈ ರೀತಿ ಕೂಡ ಮಾಡ್ಕೋಬಹುದಾ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮಾಡಿದೆ. ಅರ್ಥ ಆಯ್ತಾ? ಎಲ್ಲರಿಗೂ ಗೊತ್ತಿರೋದೆ ಏನಂತೆ, ಏನೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಕಾಸ್ ಸೀರೀಸ್ ಅಲ್ಲಿ √3/2 ಎಲ್ಲಿ ಬರುತ್ತೆ ಅಂತ. ಹೌದಾ? 30 ಡಿಗ್ರಿ ಅಂದ್ರೆ π/6 ಬರುತ್ತೆ. ಈಗ ಎಲ್ಲರೂ ನೆನ್ಪಿಟ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ಇಷ್ಟೊತ್ತಿಗೆ ಎಲ್ಲರಿಗೂ ಡೌಟ್ ಬಂದ್ಬಿಟ್ಟಿರ್ತದೆ. ಈಗ ಬಿಲಾಂಗ್ಸ್ ಟು ರೇಂಜ್ ಬರಿಬೇಕಂತ ಹೇಳಿದ್ರಲ್ಲ ಸರ್ ತಾವು, ಕಾಸ್ ಬರಿಬೇಕಾ ಸೀಕೆಂಡ್ ಬರಿಬೇಕಾ? ಎಸ್, ವೆರಿ ನೈಸ್ ಕ್ವಶನ್. ಕ್ವಶನ್ ಏನ್ ಕೊಟ್ಟಿದ್ರು ಅವರು ಅದರದ ರೇಂಜ್ ಬರಿಬೇಕು, ನೀನು ಕನ್ವರ್ಟ್ ಮಾಡ್ಕೊಂಡಿದ್ರೆ ಬರೀಬಾರ್ದು. ಸೀಕೆಂಟ್ ಇನ್ವರ್ಸ್ ರೇಂಜ್ ಏನ್ ಗೊತ್ತಾ? ಕ್ಲೋಸ್ಡ್ ಬ್ರಾಕೆಟ್ 0, π. ಇಲ್ಲಿ ಓಪನ್ ಆಗಬಾರ್ದು. ಇಲ್ಲಿ ಕ್ಲೋಸ್ಡ್ ಬ್ರಾಕೆಟ್ ಬರೆದ್ರೆ ಕಟ್, ಇಲ್ಲಿ ಓಪನ್ ಬ್ರಾಕೆಟ್ ಬರೆದ್ರೆ ಕಟ್. ಎಕ್ಸಂಪ್ಷನ್ ಆಫ್ π/2. ಎಕ್ಸಂಪ್ಷನ್ ಅನ್ನೋದು ಯಾವ ಬ್ರಾಕೆಟ್ ಬೇಕಾದ್ರೆ ಇರ್ಬೋದು. ಅಲ್ಲಿಗೆ ಇಲ್ಲಿಗೆ ಮಾರ್ಕ್ಸ್ ಸಿಗ್ಬಿಡುತ್ತೆ, ನಿನಗೆ ಇಲ್ಲಿಗೆ ಮಾರ್ಕ್ಸ್ ಸಿಗ್ಬಿಡುತ್ತೆ, ನೋ ಪ್ರಾಬ್ಲಮ್. ಎಸ್, ನೆಕ್ಸ್ಟ್ ಎಸ್, ಕಾಟ್ ಇನ್ವರ್ಸ್ √3. ಇಲ್ಲಿ ಕೂಡ ಅಷ್ಟೇ, ಕಾಟ್ ಕಾಣಿಸಿದ್ದು ಅರ್ಜೆಂಟ್ π ಮೈನಸ್. ಯಾಕೋ ಅಲ್ಲಿ ಮೈನಸ್ಸೇ ಇಲ್ಲ, ಜಸ್ಟ್ ಕಾಟ್ ಇನ್ವರ್ಸ್ √3 ಇರೋದು. ಏನು ಆ ಥರನೋ ಗೊತ್ತಿಲ್ಲ. ಮೈನಸ್ ಇದ್ರೆ ಮಾತ್ರ ಇಂಥ ಪ್ರಾಪರ್ಟೀಸ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಗ್ತಿದ್ಯಾ? π ಮೈನಸ್ ಹಾಕ್ತೀಯಾ? ಹಾಕಂಗಿಲ್ಲ. ಇನ್ನೇನು ಸರ್ ಮಾಡ್ತೀಯಾ? ಜಸ್ಟ್ ಫಸ್ಟ್ ಪಿ ರಿಸಲ್ಟ್. ಕಾಟ್ ಸೀರೀಸ್ ಅಲ್ಲಿ √3 ಎಲ್ಲಿ ಬರುತ್ತೆ? 60 ಡಿಗ್ರಿ. ತಪ್ಪು, 30 ಆಗ್ತದೆ ಅಲ್ವಾ? 30 ಡಿಗ್ರಿ ಅಲ್ವಾ? ಕಾಟ್ ವ್ಯಾಲ್ಯೂಸ್ ಕನ್ಫ್ಯೂಷನ್ ಇದ್ರೆ ಟ್ಯಾನ್ ಕನ್ವರ್ಟ್ ಮಾಡ್ಕೋಬಹುದು, ಅಥವಾ ಕಾಟ್ ವ್ಯಾಲ್ಯೂಸ್ ಪರ್ಫೆಕ್ಟ್ ಇದ್ರೆ ಟ್ಯಾನ್ ಕನ್ವರ್ಟ್ ಮಾಡಬೇಡ. ಟ್ಯಾನ್ ಇನ್ವರ್ಸ್ 1/√3. ಶೂರಾ? ಟ್ಯಾನ್ ಸೀರೀಸ್ 1/√3 ಎಲ್ಲಿ ಬರೋದು? 30 ಡಿಗ್ರಿ. 30 ಡಿಗ್ರಿ ಅಂದ್ರು, π/6 ರೇಡಿಯಸ್ ಅಂದ್ರು, ರೇಡಿಯನ್ಸ್ ಅಂದ್ರು, ಎಲ್ಲ ಒಂದೇ.
ಬಿಲಾಂಗ್ಸ್ ಟು. ಹೌದು ಸರ್. ಇವಾಗ ನೀವೇನ್ ಮಾಡ್ತೀರಿ ಸರ್, ಕಾಟ್ ರೇಂಜ್ ಬರೀತೀರಾ, ಟ್ಯಾನ್ ಇನ್ವರ್ಸ್ ರೇಂಜ್ ಬರೀತೀರಾ? ಖಂಡಿತವಾಗ್ಲೂ ಕ್ವಶನ್ ಅಲ್ಲಿ ಇರ್ತಕ್ಕಂಥದನ್ನ ಬರೀತೀನಿ. ಏನ್ ಸರ್ ಅದು? ಬಿಲಾಂಗ್ಸ್ ಟು ಕಾಟ್ ಇನ್ವರ್ಸ್ ಏನ್ ಹೇಳ್ಕೊಟ್ಟೆ? 0,π. ಯಾವ ಬ್ರಾಕೆಟ್? ಓಪನ್ ಬ್ರಾಕೆಟ್. ಇಲ್ಲಿಗೆ ನಿಲ್ಸಿದ್ರು ನಡೀತಾ ಇತ್ತ ಆನ್ಸರ್. ದೀಸ್ ಆರ್ ಆಲ್ ಫೈನಲ್ ಆನ್ಸರ್ಸ್. ಇವೇ ಫೈನಲ್ ಆನ್ಸರ್ಸ್. ಅರ್ಥ ಆಯ್ತಾ? ಇಲ್ಲಿ ಏನ್ ಡಬಲ್ ನಾನು ಸ್ಕ್ರಾಚ್ ಏನೋ ಇದು ಮಾಡಿದ್ದೀನಿ, ಅದು ಫೈನಲ್ ಆನ್ಸರ್. ಪಕ್ಕದಲ್ಲಿ ರೇಂಜ್ ಬರೆಯೋದ್ರಿಂದ ನಿನಗೆ ತುಂಬಾ ಬೆನಿಫಿಟ್ ಇದೆ. ಏನ್ ಸರ್? ಅದೇ 1 ಮಾರ್ಕ್ ಕ್ವಶನ್ಸ್ ರೇಂಜ್ ಕಳೆಯುವಾಗ ಸೆಕೆಂಡ್ ಕಾಲಮ್ ಈ ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ಕಳ್ತಂಗೆ. ಸಪೋಸ್ ಇಲ್ಲಿಗೆ ಕೆಲವ್ರಿಗೆ ಕ್ಲೋಸ್ ಬ್ರಾಕೆಟ್ ಬರೆಯೋ ಹ್ಯಾಬಿಟ್ ಇರುತ್ತೆ. ಈಗ ಒಂದು ಎಕ್ಸಾಂಪಲ್ ಅಲ್ಲಿ ಮತ್ತೆ ರಿಪೀಟ್ ಆಯ್ತಿದ್ದು, ಅವಾಗ ಪರ್ಫೆಕ್ಟ್ ಆಗ್ತಾರ. ದಟ್ ಇಸ್ ದ ಬೆನಿಫಿಟ್ ಟು ಅಸ್. ಆಗ್ಬೋದಾ? ಸಿಮಿಲರ್ ಪ್ರಾಬ್ಲಮ್ಸ್ ಅಸೈನ್ಮೆಂಟ್ ಇದೆ, ನಿಮ್ಮ ಹತ್ರನೇ ಮಾಡಿಸ್ತೀನಿ ದಯವಿಟ್ಟು. ಇಸ್ ದೇರ್ ಮೈನಸ್? ಎಸ್. ಗೋ ಟು ಸೆಕೆಂಡ್ PUC. ನಥಿಂಗ್ ಬಟ್ ಪೈ ಮೈನಸ್ ಅಂತ ಸ್ಟಾರ್ಟ್ ಆಗುತ್ತೆ. ಇಸ್ ದೇರ್ ಮೈನಸ್? ಎಸ್. ಗೋ ಟು ಸೆಕೆಂಡ್ PUC. ಬಟ್ ವಿ ಡೋಂಟ್ ಗೆಟ್ ಎನಿ ಪೈ ಮೈನಸ್ ಸಮಥಿಂಗ್. ಯಾಕೆ ಸರ್? ಕ್ವಶ್ಚನ್ ಇನ್ವರ್ಸ್ ಅಲ್ಲಿ ಬರೋದಿಲ್ಲ. ಕಾಸ್ ಇನ್ವರ್ಸ್ ಮೈನಸ್ ಇದೆಯಾ, ಅದಕ್ಕೆ ಪೈ ಮೈನಸ್ ಸಮಥಿಂಗ್. ಟ್ಯಾನ್ ಇನ್ವರ್ಸ್ -√3 ಸೆಕೆಂಡ್ PUC ಕಾನ್ಸೆಪ್ಟೇ, ಆದರೆ ಪೈ ಮೈನಸ್ ಇದೆಯಾ? ಇಲ್ಲ. ಬೈ ಮಿಸ್ಟೇಕ್ ಕೂಡ ಯಾವುದಕ್ಕೆ ಪೈ ಮೈನಸ್ ಬರಲು ಅದಕ್ಕೆ ಯೂಸ್ ಮಾಡಿಕೊಡೋದು. ಗೊತ್ತಾಗ್ತಾ ಹೇಳ್ತಾರದ? ಅದಕ್ಕೆ ಇದು ಹೇಳ್ಬಿಟ್ಟು ಅಸೈನ್ಮೆಂಟ್ ಕೊಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಮತ್ತೆ ಬಂದಿದ್ದ ಆನ್ಸರ್ಗೆ ಅಂದ್ರೆ ಏನು, ಇಲ್ಲಿ ಪೈ ಮೈನಸ್ ಕಾಸ್ ಇನ್ವರ್ಸ್ 1/√2 ಅಲ್ಲಿಗೆ ಪೈ ಮೈನಸ್ π/4. 4 LCM 4π - π/4 ದಟ್ ಇಸ್ ಈಕ್ವಲ್ ಟು 3π/4. ಇಷ್ಟು ಬರೆದ್ರೆ ಮಾರ್ಕ್ಸ್ ಸಿಗ್ಬಿಡುತ್ತೆ. ಆದ್ರೆ ದಯವಿಟ್ಟು ತಾವೆಲ್ಲರೂ ಪಕ್ಕದಲ್ಲಿ ಆ ರೇಂಜ್ ಬರೆಯೋದು ಕಳಿಯೋಣ. ಏನ್ ರೇಂಜು? 0,π. ಯಾವ್ದ್ರದ್ದು? ಕಾಸ್ ಇನ್ವರ್ಸ್. ಯಾವ ಬ್ರಾಕೆಟ್ಸು? ಕ್ಲೋಸರ್ ಬ್ರಾಕೆಟ್ಸ್. ಇದು 100% ಬರೀಬೇಕಂತ ಬರೆದ್ರೆ ರೇಂಜ್ ಕಾಲಮ್ ಪರ್ಫೆಕ್ಟ್ ಆಗ್ತದೆ. 1 ಮಾರ್ಕ್ ಈಸಿ ಆಗುತ್ತೆ. ನಾವು ಬರೆದಿರೋ ಆನ್ಸರ್ 135 ಅದರ ಮಧ್ಯದಲ್ಲಿದೆ ಅನ್ನೋದು ತೋರಿಸುತ್ತೆ. ಆ ರೀತಿ ಎಲ್ಲದಕ್ಕೂ ಮಾಡ್ರಿ ನೀವು ದಯವಿಟ್ಟು. ದೇರ್ ಆರ್ 3 ಸಿಮಿಲರ್ ಪ್ರಾಬ್ಲಮ್ಸ್. ಇಲ್ಲಿ ಎಕ್ಸ್ಗೆ ಕಂಡೀಷನ್ ಕೊಡ್ತಾನೆ ಕ್ವಶನ್ ಪೇಪರಲ್ಲಿ. ನಾನು ಇಲ್ಲಿ ಕಂಡೀಷನ್ ಬರೆದ್ರೆ ಆನ್ಸರ್ ಮಾಡೋಕ್ಕೆ ಜಾಗ ಇಲ್ಲ ಅಂತ, ನಮಗೆ ಆನ್ಸರ್ ಮಾಡೋಕ್ಕೆ ಏನೋ ಕಂಡೀಷನ್ ಏನೋ ಅವಶ್ಯಕತೆ ಇಲ್ಲ ಅಲ್ವಾ? ಎಸ್ ಪ್ಲೀಸ್. ಮಾಡಿರ್ತಕ್ಕಂಥ ಪ್ರಾಪರ್ಟೀಸ್ ಎಲ್ಲ ಬರಬೇಕು ನಿಮ್ಗೆ ಇವಾಗ, ಇಲ್ಲಾಂದ್ರೆ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೆಕೆಂಡ್ ಇನ್ವರ್ಸ್ x ಪ್ಲಸ್ ಕೊಸೆಕೆಂಟ್ ಇನ್ವರ್ಸ್ x ನಾವು ಏನು ಪ್ರೂವ್ ಮಾಡಿದ್ದೀವಿ ನೆನಪಿದೆಯಾ? ಕಾಸ್ ಹಾಗೆ ಬರ್ಕೊಂಡು π/2 ಅಂತ ಪ್ರೂವ್ ಮಾಡಿದ್ವಿ ನೋಡಿ. ಬ್ರಾಕೆಟ್ ವಿ ಕ್ಯಾನ್ ರಿಟರ್ನ್ ಆಸ್ π/2. ದಟ್ ವಿ ಹ್ಯಾವ್ ಪ್ರೂವ್ಡ್ ಆಲ್ರೆಡಿ. ಅಂತ ರಿಸಲ್ಟ್ಸ್ 3 ಮಾಡಿದ್ದೀನಿ. ಕಾಸ್ π/2 ಎಷ್ಟು? 0. ನೋಡಿ, ಟೇಬಲ್ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಕೂಡ ಮಾರ್ಕ್ ಹೋಗೋ ಸಾಧ್ಯತೆಗಳಿರ್ತವೆ. ಸೊ ಅಲ್ಲಿಗೆ ಟೇಬಲ್ ವ್ಯಾಲ್ಯೂ ಅಂತಂದ್ರೆ ಡೊಮೈನ್ ರೇಂಜ್ ಟೇಬಲ್ ಒಂದೇ ಅಲ್ಲ ನೀವು ಕಳಿಯಕ್ಕೆ ಕೇಳ್ತಾ ಇರೋದು. ಸ್ಟ್ಯಾಂಡರ್ಡ್ ಆಂಗಲ್ ಟೇಬಲ್ ಇದೆಲ್ಲ ಟ್ರಿಗ್ನಾಮೆಟ್ರಿ, ಅದ್ರ ಸಮೇತ ಪರ್ಫೆಕ್ಟ್ ಆಗಿ ಕಲ್ತ್ಕೋಬೇಕು. ಕೆಲವರು ಕಾಸ್ 1 ಬರ್ಕೊಂಡು ಬಂದ್ಬಿಡ್ತಾರೆ ನೋಡಿ, ಎಲ್ಲ ಬರೋದು ಕಾಸ್ 1 ಬರ್ಕೊಂಡು ಬಂದ್ಬಿಟ್ಟು 19 ಬಂದ್ಬಿಟ್ರೆ ಹೊಟ್ಟೆ ಹೊರದೋಗುತ್ತೆ. ನಮಗೆ ಟೇಬಲ್ ಗೊತ್ತಿಲ್ಲದ್ರೆ ಹಿಂಗೆ ಮಾಡಿದ್ವು ಅಂತ ಹುಷಾರಾಗಿರ್ಬೇಕು. ಎಸ್ ಇಲ್ಲಷ್ಟೇ. ಇಲ್ಲೇನು ಬಿಲಾಂಗ್ಸ್ ಟು ಬರೆಯಕ್ಕೆ ಹೋಗ್ಬೇಡ. ಅದ ವ್ಯಾಲ್ಯೂ ಕೇಳಿರ್ತಕ್ಕಂಥದ್ದವರು ಏನೋ ಪ್ರಿನ್ಸಿಪಲ್ ವ್ಯಾಲ್ಯೂ ರೇಂಜ್ ಆ ಥರ ಕೇಳಿಲ್ಲ, ಅದೇನು ಬರೆಯಕ್ಕೆ ಹೋಗ್ಬೇಡ. ಡೋಂಟ್ ಟ್ರೈ ಟು ಬಿಲಾಂಗ್ಸ್ ಟು ಸಮಥಿಂಗ್ ಕಾಸ್ ರೇಂಜ್ ಆ ಥರ ಬೇಡ. ಆ ಟೈಪ್ ಮುಗಿದೋಯ್ತು. ಎಸ್ ಇದಷ್ಟೇ. ಕಾಟ್ ಹಂಗೆ ಬರ್ತೀನಿ. ಇದನ್ನು π/2 ಬರೀತೀನಿ. ಕಾಟ್ π/2 ಎಷ್ಟು? 0ನಾ? ಖಂಡಿತವಾಗ್ಲು. tan 90 ನಾಟ್ ಡಿಫೈನ್ ಬರುತ್ತೆ, ಅದು ಇಲ್ಲಿ ಬರುತ್ತೆ ನೋಡಿ. ದಟ್ ಈಸ್ ಈಕ್ವಲ್ಸ್ ಟು tan π/2 ದಟ್ ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ ನಾಟ್ ಡಿಫೈನ್. ನಮಗೆ ಬಹುಶಃ ನಾಟ್ ಡಿಫೈನ್ಡ್ ಬರೋಂಥ ಎಕ್ಸಾಮ್ಸ್ ಅಲ್ಲಿ 1 ಮಾರ್ಕ್ ಕೇಳೋದು ಸಾಧ್ಯತೆಗಳು ಕಡಿಮೆ. ಹೌದಾ? tan π/2 ಈಗ ಬಂದಿದೆ, ನಾವೇನು ಮಾಡೋಕ್ಕಾಗಲ್ಲ. ಇದು ಬಿಲಾಂಗ್ಸ್ ಟು ಸಮಥಿಂಗ್, ಅದೇನು ಮಾಡೋಕ್ಕೆ ಹೋಗಬಾರ್ದು. ಸಿಮಿಲರ್ ರಿಸಲ್ಟ್ಸ್. ಇದು ಪ್ರಾಬ್ಲಮ್ಮು ಅರ್ಥ ಮಾಡ್ಕೊಳ್ಳಿ. 1 ಮಾರ್ಕ್ ಮೇನಲ್ಲೂ ಕೇಳ್ತಾ ಇದ್ದಾರೆ, 2 ಮಾರ್ಕ್ಸ್ ಮೇನಲ್ಲೂ ಕೇಳ್ತಾ ಇದ್ದಾರೆ. ಈಗ ನಾನು 2 ಮಾರ್ಕ್ಸ್ ಮೇನಲ್ಲಿ ಕೇಳಿದಾಗ ಆನ್ಸರ್ ಮಾಡಿಕೊಟ್ಬಿಟ್ರೆ ನಿಮ್ಗೆ ಎಷ್ಟಕ್ಕೂ ಬೆನಿಫಿಟ್. 2 ಮಾರ್ಕ್ಸ್ ಮೇನಲ್ಲಿ ಮಾಡೋಷ್ಟು ಮಾಡಿದಾಗ 1 ಮಾರ್ಕ್ ಕೊಡಲೇಬೇಕಾಗುತ್ತೆ ಅವನು. ನಾವು 1 ಮಾರ್ಕ್ ಕ್ವಶನ್ ಬಿಡಿ ಅಂತ ಮಾಡಿಬಿಟ್ಟಾಗ ಅವ್ನು 2 ಮಾರ್ಕ್ಸ್ ಕ್ವಶನ್ಸ್ ಏನೋ ಕೊಟ್ಬಿಟ್ರೆ ಲಾಸ್ ಮಾಡ್ಕೊಬಿಡ್ತೀವಿ. ಏನು ಸರ್? ಸಿಂಪಲ್. ಎಸ್ ಎಕ್ಸ್ ವ್ಯಾಲ್ಯೂ ಕಂಡುಬೇಕಂತೆ ಸ್ವಲ್ಪ ನಾಲೆಡ್ಜ್ ಇರೋರಿಗೆ, ಸ್ವಲ್ಪ ನಾಲೆಡ್ಜ್ ಇರೋರಿಗೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡೋರಿಗೆ ಆನ್ಸರ್ ಹೇಳ್ಬಿಡ್ತಾರೆ. ಏನಂತೆ? 1/5 ಸರ್. ಎಕ್ಸ್ ಪ್ಲೇಸಲ್ಲಿ 1/5 ಅಂತ ಹೆಂಗಪ್ಪ ಹೇಳಿದೆ ಅಂದಾಗ ನೋಡಿ ಸರ್, ಎಕ್ಸ್ ಪ್ಲೇಸಲ್ಲಿ 1/5 ಹಾಕಿದಾಗ ಸೈನ್ ಇನ್ವರ್ಸ್ 1/5 ಪ್ಲಸ್ ಕಾಸ್ ಇನ್ವರ್ಸ್ 1/5 π/2 ಆಗುತ್ತೆ. ಸೈನ್ π/2 1 ಸಾರ್. ಅದು ಲಾಜಿಕ್ ಒಂದು.
ಹಾಗಾದ್ರೆ 1/5 ಬರೆದು ಬಿಡ್ಲಾ, ಆನ್ಸರ್ ಬರ್ಕೊಂಡ್ಬಿಡ್ತಾರ, ಸಾಕಾ? ಎಕ್ಸ್ ಈಕ್ವಲ್ 1/5 1 ಮಾರ್ಕ್ ಅದರ ಕೊಟ್ಬಿಡ್ತಾರೆ. ಇಫ್ ಯು ಹ್ಯಾವ್ ಕ್ವಶನ್ ಫಾರ್ 1 ಮಾರ್ಕ್ ದೆನ್ ಎಕ್ಸ್ ಈಕ್ವಲ್ 1/5 ಫುಲ್ ಮಾರ್ಕ್ಸ್ ಕೊಡ್ತಾರೆ, ಇರೋದೇ 1 ಮಾರ್ಕ್. ಅರ್ಥ ಆಯ್ತಾ? ಅಲ್ಲಿಗೆ ಇಲ್ಲಿ ನೋಡಿ, ಫಾರ್ 1 ಮಾರ್ಕ್ ಆರ್ CET ಎಕ್ಸ್ ಇಸ್ ಈಕ್ವಲ್ ಟು 1/5. ಹೌದಾ? ಅಥವಾ ಫಾರ್ 2 ಮಾರ್ಕ್ಸ್ ಅಂದಾಗ ನಾವು ಮರ್ತೋಗಿರ್ತೀವಿ ಸರ್, 1/5 ನೆನ್ಪಿಟ್ಕೊಳ್ಳೋದು. 2 ಮಾರ್ಕ್ಸ್ ಹೆಂಗೆ ಮಾಡ್ತೀವಿ ಹಂಗೆ ಮಾಡಾಕ್ತೀವಿ ಸರ್ ಅಂದರೆ ಒಳ್ಳೇದು. 2 ಮಾರ್ಕ್ಸ್ ಹೆಂಗೆ ಮಾಡ್ತಾರೆ ಮಾಡಿಬಿಡಿ, ಪರವಾಗಿಲ್ಲ. ಅರ್ಥ ಆಯ್ತಾ? ಎಸ್, ಇಲ್ಲಿ ನೋಡಿ ಹೆಂಗೆ ಸರ್ ಮಾಡ್ತೀವಿ. ಇಲ್ಲಿ ಇದೇ ರಿಸಲ್ಟನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೈನ್ ಇನ್ವರ್ಸ್ ಆಫ್ 1/5 ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು, ಸೈನ್ ಸ್ಪೆಲ್ಲಿಂಗ್ ಆ ಕಡೆ ಹೋದರೆ ಸೈನ್ ಇನ್ವರ್ಸ್ ಆಗುತ್ತೆ ಹೊರತು ಮೈನಸ್ ಆಗಲ್ಲ. ನಾನು ಲಾಸ್ಟ್ ಕ್ಲಾಸಿಂದ ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಇಫ್ ಯು ಶಿಫ್ಟ್ ದ ಎಂಟೈರ್ ಟರ್ಮ್, ಇದೆಲ್ಲ ಟೀಟಾ, ಇದು ಸೈನ್ ಟೀಟಾ ಇದ್ದಂಗೆ, ಎಲ್ಲ ಆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ನಾವು ಇದನ್ನೆಲ್ಲಿ ಇಟ್ಕೊಂಡು ಸೈನ್ ಸ್ಪೆಲ್ಲಿಂಗ್ ಮಾತ್ರ ಆ ಕಡೆ ಕಳಿಸ್ತಾ ಇದ್ದೇವೆ, ಅದಕ್ಕೆ ಆ ಒನ್ನೂ ಸೇರಿಕೊಂಡು ಸೈನ್ ಇನ್ವರ್ಸ್ ಆಗುತ್ತೆ. ಹೌದಾ? ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದು ಎಲ್ಲಿದೆ? ಕಾಸ್ ಇನ್ವರ್ಸ್ ಎಕ್ಸ್ ದಟ್ ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ 1 ಎಷ್ಟು π/2 ಮೈನಸ್ ಸೈನ್ ಇನ್ವರ್ಸ್ 1/5 ಆಗ್ಬೋದಾ? ಇಲ್ಲೊಂದು ಸಿಂಪಲ್ ಲಾಜಿಕ್ ಯೂಸ್ ಮಾಡಬೇಕು. ದಯವಿಟ್ಟು ಯಾರು ಫೇಲ್ಯೂರ್ ಆಗಬಾರ್ದು. ವಿತೌಟ್ ಫೇಲ್ ನೀವು ಸ್ಟೆಪ್ ಕಳಿಲೇಬೇಕು. ನಾವು π/2 ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಎಲ್ಲಾದರೂ ಬಂದಾಗ ಈಸಿಯಾಗಿ ಕಾಸ್ ಇನ್ವರ್ಸ್ ಎಕ್ಸ್ ಬರ್ಕೋಬಹುದು, ಅಥವಾ π/2 ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಎಲ್ಲಾದರೂ ಬಂದಾಗ ಈಸಿಯಾಗಿ ಸೈನ್ ಇನ್ವರ್ಸ್ ಎಕ್ಸ್ ಬರ್ಕೋಬಹುದು. ಹೆಂಗೆ ಸರ್? ನಿಮಗೆ ಗೊತ್ತಾಗುತ್ತೆ ಹೆಂಗೆ. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು π/2. ಹೌದಾ? ಸೈನ್ ಇನ್ವರ್ಸ್ ಎಕ್ಸ್ ಇಲ್ಲೇ ಇಟ್ಕೊಂಡು ಕಾಸ್ ಇನ್ವರ್ಸ್ ಎಕ್ಸ್ ಆ ಕಡೆ ಕಳಿಸಿದ್ರೆ ಹೀಗಾಗುತ್ತೆ ನೋಡಿ. ಅಲ್ಲಿಗೆ π/2 ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಏನಾಯ್ತು? ಸೈನ್ ಇನ್ವರ್ಸ್ ಎಕ್ಸ್ ಅದನ್ನೇ ಬರೀತಾನೆ, π/2 ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್. ಆ ರೀತಿ ನಮ್ಮ ಹತ್ರ ಇರೋ ರಿಸಲ್ಟ್ಸ್ ಆಲ್ಟರ್ನೇಷನ್ ಮಾಡ್ತಾ ಇದ್ದೀನಿ. ಹೌದಾ? ಇದು ಸೈಡ್ ವರ್ಕ್ ಮಾಡ್ಕೋದು, ಸ್ವಲ್ಪ ಈಸಿ. ಸೈಡ್ ವರ್ಕ್ ಇರಲೇಬೇಕದು, ಇಲ್ಲ ಅಂದ್ರೆ ಟಾಪಿಕ್ ಈ ಸ್ಟೆಪ್ ಅರ್ಥ ಆಗಲ್ಲ. ಅಲ್ಲಿಗೆ π/2 ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ತರ ಇದೆ. ಹೌದಾ? ಕಾಸ್ ಇನ್ವರ್ಸ್ ಎಕ್ಸ್ ಇಲ್ಲಿ ಎಕ್ಸ್ ಇಲ್ಲ ನೋಡಿ, ಕಾಸ್ ಇನ್ವರ್ಸ್ 1/5 ಈ ರಿಸಲ್ಟ್ ಪ್ರಕಾರ ಬರೆದೆ ನಾನು. OR ಎರಡು ರಿಸಲ್ಟ್ಸ್ ಬರ್ದಿದ್ದೀನಿ ಇಲ್ಲಿ. ಹೌದಾ? ಎಸ್ ಪ್ಲೀಸ್. ಇಲ್ಲಿ ಕಾಸ್ ಇನ್ವರ್ಸ್ ತೆಗೆದುಬಿಟ್ಟು ಇದು ಫಾರ್ 2 ಮಾರ್ಕ್ಸ್. ಹೌದಾ? ನಿಮಗೆ 1 ಮಾರ್ಕ್ ಕೇಳಿದಾಗ ಇಫ್ ಇಟ್ ಹ್ಯಾಸ್ 1 ಮಾರ್ಕ್ ಯು ಕ್ಯಾನ್ ರೈಟ್ ಎಕ್ಸ್ ಇಸ್ ಈಕ್ವಲ್ ಟು 1/5. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಳ್ತಿರ್ತೀಯ. ಇಫ್ ಯು ಹ್ಯಾವ್ 2 ಮಾರ್ಕ್ಸ್ ಅವಾಗ ಆನ್ಸರ್ ಸೇಮ್, ಬಟ್ ಪ್ರೊಸೀಜರ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಇದನ್ನು ನೀಟಾಗಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸಿಮಿಲರ್ ಪ್ರಾಬ್ಲಮ್ಸ್ ಎರಡು ಬರ್ತಿದ್ದೀನಿ ಇಲ್ಲಿ. ಫೈಂಡ್ ದ ವ್ಯಾಲ್ಯೂ ಆಫ್ ಅಂತಿರೋದಿಲ್ಲಿ. ಆ ಥರ ಪಟ್ಟು ತಪ್ಪು ಮಾಡಬಾರ್ದು. ಎರಡು ಪ್ರಾಬ್ಲಮ್ಸ್ ಸುಮಾರು ಜನ ಬ್ರಾಕೆಟ್ ಅಲ್ಲಿ ಹೋಗಿರ್ತದೆ, ಅದು ಯಾವುದು ಅಂತ ತೋರಿಸ್ತೇನೆ. ಜಸ್ಟ್ ಇನ್ ಬ್ರಾಕೆಟ್. ಯಾವ ಬ್ರಾಕೆಟ್ ಸರ್? ಕೇಳಿಸ್ಕೊಳ್ಳಿ. ಸದ್ಯಕ್ಕೆ ಟ್ಯಾನ್ ಇನ್ವರ್ಸ್ ಅಲ್ಲಿ ಯಾವುದೇ ಮೈನಸ್ ಇಲ್ಲ, ಹಾಗೆ ಬರ್ಕೊಳ್ಳೋಣ. ಟ್ಯಾನ್ ಇನ್ವರ್ಸ್ ಅಲ್ಲಿ ಯಾವುದೇ ಮೈನಸ್ ಇಲ್ಲ, ಹಾಗೆ ಬರ್ಕೊಳ್ಳೋಣ. ಮೈನಸ್ ಇದು ಮೈನಸ್ ಇದೆ ಇಲ್ಲಿ. ಸೊ ಇಟ್ ವಿಲ್ ಗೋ ಥ್ರೂ ಸೆಕೆಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟೀಸ್. ಸೆಕೆಂಡ್ ಪೀಸ್ ಪ್ರಾಪರ್ಟೀಸ್. ಪೈ ಏನಾದ್ರೂ ಇದೆಯಾ? ಹೌದು ಸರ್, ಪೈ ಖಂಡಿತವಾಗ್ಲೂ ಬರುತ್ತೆ. ಮೈನಸ್ ಸೆಕೆಂಡ್ ಇನ್ವರ್ಸ್ 2 ಕರೆಕ್ಟ್ ಆಗಿ ಬರ್ದಿದ್ದೀನ? ಹೌದು ಸರ್. ಸೆಕೆಂಡ್ ಇನ್ವರ್ಸ್ ಮೈನಸ್ ಎಕ್ಸ್ ಪೈ ಮೈನಸ್ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಬರ್ಕೊಂಡಿದ್ದೀರಾ? ಹಾಗಾದ್ರೆ ಸಬ್ಜೆಕ್ಟ್ ಎಲ್ಲೂ ತಪ್ಪಾಗಿಲ್ವಾ? ಹಾಗಿಲ್ಲ ಸರ್, ಕರೆಕ್ಟ್ ಆಗಿದೆ. ಹಾಳಾಗಿ ಹೋಗಿದ್ದೀರಾ. ಯಾಕೆ ಸರ್? ದಿಸ್ ಮೈನಸ್ ಅಪ್ಲಿಕೇಬಲ್ ಫಾರ್ ಬೋತ್ ದ ಟರ್ಮ್ಸ್. ದಟ್ ಈಸ್ ದ ಡೇಂಜರಸ್ ಸಿಚುಯೇಷನ್ ದೇರ್. ಅಲ್ಲೇ ಎಲ್ಲ ಮಕ್ಕಳು ತಪ್ಪು ಮಾಡೋದು. ಅದಕ್ಕೆ ಪ್ರಾಬ್ಲಮ್ ಕೊಟ್ಟರು ಎಕ್ಸಾಮ್ 1 ಮಾರ್ಕ್ ಅಂದ್ರೆ ಮುಗಿಸ್ಬಿಟ್ಟು ಬಂದಿರ್ತಾರೆ ಅಂತ ಡೌಟ್ ನನಗೆ. ಇಸ್ ಈಕ್ವಲ್ಸ್ ಮೇಂಟೈನ್ ಮಾಡಿ ಪ್ಲೀಸ್. ಟ್ಯಾನ್ ಇನ್ವರ್ಸ್ √3 ವ್ಯಾಲ್ಯೂ ಆಮೇಲೆ ಹಾಕೋಣ. ದೊಡ್ಡಕ್ಕೆ ಅಷ್ಟೇ ಎಲ್ಲ 60 ಡಿಗ್ರಿ ಅದು. ಮೈನಸ್ ಇದು 180 ಮಾಡ್ಕೊಳ್ಳೋಣ. ಯಾಕೆ ಸರ್? ಎಲ್ಲ ರೇಡಿಯನ್ಸ್ ಅಲ್ಲಿ ಮಾಡಿದ್ರೆ ಕರೆಕ್ಟೇ. ಆಕ್ಚುಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ರೇಡಿಯನ್ಸ್ ಅಲ್ಲಿ ಇರುತ್ತೆ. ನೀವು ಗುಡ್ಡಗೂ ಬೇಗಲೂ LCM ತಗೋಬೇಕಾಗುತ್ತೆ. ತಪ್ಪು ಮಾಡಾಕ್ತಾರೆ. ಅದಕ್ಕೆ ನಾನು ಡಿಗ್ರೀಸ್ ಅಲ್ಲಿ ಮಾಡಾಕ್ತೀನಿ. LCM ಅವಶ್ಯಕತೆ ಇಲ್ಲ. ಆಮೇಲೆ ಬೇಕಾದ್ರೆ ರೇಡಿಯನ್ಸ್ ಕನ್ವರ್ಟ್ ಮಾಡೋಣ. ಈ ಸೀಕೆಂಡ್ ಸೀರೀಸ್ ಅಲ್ಲಿ 2 ಬರೋದಿಲ್ಲಿ. ಅಕಸ್ಮಾತ್ ಫ್ಲಾಶ್ ಆಗಲಿಲ್ಲ ಅಂತ ಇಟ್ಕೋ, ಅದನ್ನ ಕಾಸ್ ಇನ್ವರ್ಸ್ 1/2 ಬರ್ಕೋಬಹುದು. ನಮ್ಮ ಹತ್ರ ಪ್ರಾಪರ್ಟೀಸ್ ಇದೆ.
ಸೀಕೆಂಟ್ ಇನ್ವರ್ಸ್ 2 ನ ಕಾಸ್ ಇನ್ವರ್ಸ್ 1/2 ಬರ್ಕೋಬಹುದು. ಕಾಸ್ ಇನ್ವರ್ಸ್ 1/2 ಎಷ್ಟು 60 ಡಿಗ್ರಿ ಅಲ್ವಾ. ಎಸ್ ದಟ್ ಇಸ್ ಈಕ್ವಲ್ ಟು 60 ಡಿಗ್ರಿ. ಇಲ್ಲಿ ಕೂಡ ಇನ್ಯಾಕೆ ಟ್ಯಾನ್ ಇನ್ವರ್ಸ್ ರೂಟ್ 3 ಮುಗಿಸೋಣ, ಸುಮ್ಮನೆ ಸ್ಟೆಪ್ಸ್ ಹಾಕಿ ವೇಸ್ಟ್. ಸರಿ ಆಯ್ತಾ. ನೋಡಿ ಬ್ರಾಕೆಟ್ ಎಷ್ಟು ಡೇಂಜರ್ ಅನ್ನೋದು ನೋಡಿ, ಹೌದಾ. ಎಸ್ ಪ್ಲೀಸ್ ದಟ್ ಇಸ್ ಈಕ್ವಲ್ಸ್ ಟು ಇಲ್ಲಿ 60 ಮೈನಸ್ 180 ಪ್ಲಸ್ 60 ಆಗುತ್ತೆ. 66 ಹೊಡೆದಾಕ ನೋಡಿ, ಹೊಡೆಯಬಾರ್ದು. ದಟ್ ಇಸ್ ಈಕ್ವಲ್ಸ್ 120 ಮೈನಸ್ 180. ಆನ್ಸರ್ ಏನಪ್ಪ ಬರುತ್ತೆ, -60 ಬರುತ್ತೆ. ನಿಜನಾ. ಅದನ್ನೇ ಅವರು -5/6 ಬರ್ಕೊಂಡಿರ್ತಾರೆ. ಗೊತ್ತಾಗ್ತಿದ್ಯಾ. ಮೈನಸ್ ಏನಾದ್ರೂ ಮಿಸ್ಟೇಕ್ ಆಯ್ತಾ ಇಲ್ಲಿ, ಪೈ ಮೈನಸ್ ಅಲ್ಲ ಇದು, ಸಾರಿ π/2 ಅಂತಂದ್ರೆ ಇದು ಸಾರಿ ಪೈ ಮೈನಸ್ ಅದು. ಎಷ್ಟು ಸರಿಯಾಗಿದೆ, π/2 ಯಾವುದೋ ಬರಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಸರಿಯಾಗಿದೆ, ಎಲ್ಲ ಸರಿದೆ. ಕನ್ವರ್ಷನ್ ತಪ್ಪು ಮಾಡಾಕಿದೆ ನೋಡಿ. ನಾನು ಹೇಳ್ತಿದ್ದೆ ಇಲ್ಲಿ 6 ಇರ್ಬೇಕಾದ್ರೆ ಇಲ್ಲಿ 3 ಬರುತ್ತೆ, ಇಲ್ಲಿ 3 ಇರ್ಬೇಕಾದ್ರೆ ಇಲ್ಲಿ 6 ಬರುತ್ತೆ ಅಂತ. ಸುಮ್ಮನೆ ನಾನೇ ಕನ್ಫ್ಯೂಸ್ ಮಾಡ್ಸಾಕ್ತೆ. ಎಲ್ಲ ಕರೆಕ್ಟ್ ಆಗಿದೆ, ಪ್ರಾಬ್ಲಮ್ ಏನು ತಪ್ಪಾಗಿಲ್ಲ, ಹೌದಾ. ಎಸ್ ಇಲ್ಲಿಗೆ ಇದು ನೀವೇ ಮಾಡ್ಕೋಬೇಕು. ಏನು ಮಾಡ್ಕೊತೀರಾ, 60 ಡಿಗ್ರಿ ಮೈನಸ್ ಬ್ರಾಕೆಟ್ ಓಪನ್ π ಮೈನಸ್ ಕಾಟ್ ಇನ್ವರ್ಸ್ ರೂಟ್ 3, ಹೌದಾ. ಇದು ಟ್ಯಾನ್ ಇನ್ವರ್ಸ್ ರೂಟ್ 3 60 ಡಿಗ್ರಿ ಹಂಗೆ ಇರುತ್ತೆ. ಇದು 180 ಮೈನಸ್ ಹಾಗೆ ಇಲ್ಲ, ಆಮೇಲೆ ತೆಗೆಯೋಣ. ಕಾಟ್ ಸೀರೀಸ್ ಅಲ್ಲೇ ರೂಟ್ 3 ಬರುತ್ತೆ 30, ಅದು ಮರ್ತೋಗ್ಬಾರ್ದು. ಅಲ್ಲಿಗೆ 60 ಮೈನಸ್ 80 ಪ್ಲಸ್ 30 ಆಗುತ್ತೆ. 180 60 30 ಪಾಸಿಟಿವ್ಸ್ ಏನಿರೋದ್ರಿಂದ 90 ಮೈನಸ್ 180 ದಟ್ ಇಸ್ ಈಕ್ವಲ್ ಟು -90. ಹಿಂಗೆ ಬರ್ದಿರ್ತಾರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ. ಸಾರಿ, ಯಾವ ಕಾರಣಕ್ಕೂ ಡಿಗ್ರೀಸ್ ಅಲ್ಲಿ ಬರೆಯೋದಿಲ್ಲ ಅವರು, ರೇಡಿಯನ್ಸ್ ಅಲ್ಲೇ ಬರ್ದಿಕ್ಕಿರ್ತಾರೆ. ಅರ್ಥ ಆಯ್ತಾ. ದಿಸ್ ಇಸ್ ದ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 18. Yes, there is a simple problem. Find the value of tan inverse 1, cos inverse minus 1/2 plus sin inverse minus 1/2. Please, you should recall one thing. ಈ ಸೆಕೆಂಡ್ ಟರ್ಮ್ ಮತ್ತು ಥರ್ಡ್ ಟರ್ಮ್ ಅಲ್ಲೇ ಈ 2 ವ್ಯಾಲ್ಯೂಸು ಸೇಮ್ ಇದೆಯಾ, ಇದ್ರೆ ನೋಡ್ರಿ. ಇದೆ ಸರ್. ಹಾಗಾದ್ರೆ ನಮ್ಮ ಹತ್ರ ಯಾವ್ದಾದ್ರು ರಿಸಲ್ಟ್ ಇದೆಯಾ? ಸ್ಟಾರ್ ಮಾರ್ಕ್ ಹಾಕಿರ್ತಕ್ಕಂಥ ಸೇಮ್ ಇರೋದು ಒಂದೇ ಅಲ್ಲ, ಮತ್ತೆ ಇದ್ರ ಡೊಮೈನ್ ಅಲ್ಲಿ ಇರ್ಬೇಕು. -1 to +1 ಖಂಡಿತವಾಗ್ಲೂ ಇದೆ, -1 to +1 ಖಂಡಿತವಾಗ್ಲೂ ಇದೆ. ಹಾಗಾದ್ರೆ ಇದಕ್ಕೇನೋ ರಿಸಲ್ಟ್ ಇದೆಯಾ ಸರ್? ಇದೆ. ಏನಿದೆ? π/2 ಬರ್ಕೋಬಹುದು ಸರ್. ಹಾಗಾದ್ರೆ ಆನ್ಸರ್ ಮಾಡು. ಹಾಗಾದ್ರೆ ಟ್ಯಾನ್ ಇನ್ವರ್ಸ್ 1 ಎಷ್ಟು 45 ಡಿಗ್ರಿ. 45 ಡಿಗ್ರಿ ಅಂತಂದ್ರೆ π/4 ಬರೆಯೋಣ, ಪ್ಲಸ್ ಇದೆಷ್ಟಾಯ್ತು π/2 ಆಯ್ತು. LCM ತೆಗೆದಿದ್ರಲ್ಲಿ ಹೊಟ್ಟೋಗ್ತೀಯ ನೀನು. ನಿಮ್ಗೆ LCM ಅಷ್ಟು ಪರ್ಫೆಕ್ಟ್ ಆಗಿರಲ್ಲ. ಅದಕ್ಕೆ ನಿಮ್ಮೆಲ್ಲರಲ್ಲೂ ನಾನೊಂದು ರಿಕ್ವೆಸ್ಟ್. ಏನ್ ಮಾಡ್ತೀರಿ ಸರ್, ಫಸ್ಟ್ ಅದನ್ನ ಡಿಗ್ರೀಸ್ ಕನ್ವರ್ಟ್ ಮಾಡಾಕಿ, ಹೌದಾ. ಇದೆಷ್ಟು 45, ಇದೆಷ್ಟು 90, ಅಲ್ಲಿಗೆ ಎಷ್ಟಾಯ್ತು 135. ನಿನ್ನ ಮಾರ್ಕ್ಸ್ ಬಿಡ್ತು. ಅವನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ರೇಡಿಯನ್ಸ್ ಅಲ್ಲಿ ಬರ್ದಿದ್ರು, ಡಿಗ್ರೀಸ್ ಅಲ್ಲಿ ಬರ್ದಿರೋರು ಕೂಡ ಮಾರ್ಕ್ಸ್ ಕೊಡಿ ಅಂತ ಹೇಳಿರ್ತಾರೆ. ಡೋಂಟ್ ವರಿ. ನಾನು ಇಲ್ಲಿ LCM ತೆಗೆಸ್ತಿದ್ದೆ. LCM 4 ಬರುತ್ತೆ, π ಪ್ಲಸ್ ಎಷ್ಟು ಬರುತ್ತೆ 2π ಬರುತ್ತೆ. ದಟ್ ಇಸ್ ಈಕ್ವಲ್ಸ್ ಟು 3π/4. ಬೋತ್ ಆರ್ ಸೇಮ್. ಸ್ಕೀಮಲ್ಲಿ ಇದು ಬರ್ದಿರ್ತಾನೆ. ಬಟ್ ನಿಮ್ಮ ಮುಖಗಳಿಗೆ ಕೆಲವರು ಗೂಬ್ ಮುಂಡೆಗಳು ಇಲ್ಲಿ LCM 4 to 8 ತೆಗೆದಾಕೋದು, ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ಬಿಟ್ಬಿಡೋದು. 8 ತೆಗೆದವ್ರಿಗೆ ಹಿಂಗ್ ಬರುತ್ತೆ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇದು ಬರುತ್ತೆ. ನಿಮ್ಮ ಆನ್ಸರ್ ಈ ಆನ್ಸರ್ ಸರಿನೇ, ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅದೇ ಬರೋದು. ಬಟ್ ಅಷ್ಟು ಯೋಚನೆ ಮಾಡಿ ನಿಮ್ಮ ಫೇವರ್ ಆಗಿ ಅವ್ರು ವ್ಯಾಲ್ಯೂ ಮಾಡಬೇಕಲ್ಲ ಅಂತ ನಾನು ಮಾತಾಡೋದು. ಅಲ್ಲಿಗೆ ಡಿಗ್ರೀಸ್ ಕನ್ವರ್ಟ್ ಮಾಡೋಕ್ಕೆ ಮತ್ತೆ ಬೇಕಾದ್ರೆ ನೀನು ರೇಡಿಯನ್ಸ್ ಕನ್ವರ್ಟ್ ಮಾಡ್ಕೊಂಡು ಬೇಕಾದ್ರೆ ಸ್ಕೀಮ್ ಪ್ರಕಾರನೇ ಇರ್ಲಿಪ್ಪ ನನ್ನ ಸ್ಟೆಪ್ ಅಂತಂದ್ರೆ ಬರೀರಿ. ತಪ್ಪು ಮಾಡಕ್ ಹೋದ್ರೆ ಅವನು ತಪ್ಪು ಮಾಡೋ ಸ್ಟೆಪ್ ನೋಡ್ಕೊಂಡು ಕಟ್ ಮಾಡಾಕ್ತಾನೆ. ಸರ್ ಅಲ್ಲಿಗೆ ನಾವು 135 ಬರ್ಕೊಂಡು ಬಂದ್ಬಿಟ್ರೆ ಸೇಫಾ ಸರ್? ಖಂಡಿತವಾಗ್ಲೂ ಸೇಫು. ಯಾಕಾಗಲ್ಲ, ಆಗುತ್ತೆ. ಬಟ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನು ಹೇಳ್ತಿದ್ರಾ? ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ 3π/4 ಅಂತ ಕೊಟ್ಟಿರ್ತಾರೆ. ಹೆಂಗ್ ಸರ್ ಕನ್ವರ್ಟ್ ಮಾಡೋದು? ಇಂಟು π/180 ಮಾಡಿದ್ರೆ ಬರುತ್ತೆ, ಅಥವಾ ಇದನ್ನೇ ಕರೆಕ್ಟಾಗಿ LCM ತಗೊಂಡ್ರೆ ಬರುತ್ತೆ. ಅರ್ಥ ಆಯ್ತಾ? ಅಷ್ಟೇ ಅದರದ್ದು ಆನ್ಸರ್. ನೆಕ್ಸ್ಟ್ ಅಂತದ್ದು ಇನ್ನೊಂದು ಪ್ರಾಬ್ಲಮ್, ಇಲ್ಲೇ ಸಿಮಿಲರ್ ಪ್ರಾಬ್ಲಮ್ ಅನ್ನು ಬರೀತೀನಿ ಪ್ಲೀಸ್. ಎಸ್, 2 ಮೆಥಡ್ ಅಲ್ಲಿ ಮಾಡ್ತೀನಿ ಇದನ್ನ. ಫೈಂಡ್ ದ ವ್ಯಾಲ್ಯೂ ಅಂತಾನೆ ಇದು ಕೂಡ. ಮೆಥಡ್ ನಂಬರ್ 1 ವ್ಯಾಲ್ಯೂಸ್ ಬರ್ಕೊಂಡ್ಬಿಡ್ತೀನಿ ಇದನ್ನ. ಕಾಸ್ ಇನ್ವರ್ಸ್ 1/2 ಅಂದ್ರೆ ಎಷ್ಟು? 60 ಡಿಗ್ರಿ
ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ 1/2 ಅಂದರೆ ಎಷ್ಟು 30 ಡಿಗ್ರಿ 60 ಪ್ಲಸ್ 60 ಆಯಿತು 30 ಇಂಟು 60 ದಟ್ ಈಸ್ ಈಕ್ವಲ್ಸ್ ಟು 120 ಆಯಿತು. ಮೆಥಡ್ 2 ಇನ್ನೊಂದು ಮೆಥಡ್ ಮಾಡ್ತೀನಿ. ಏನು ಸರ್ ಅದು? ಕಾಸ್ ಇನ್ವರ್ಸ್ 1/2 ಹಾಗೆ ಇಲ್ಲಿ ಈ 2 ಸೈನ್ ಇನ್ವರ್ಸ್ 1/2ನ ಸೈನ್ ಇನ್ವರ್ಸ್ 1/2 ಪ್ಲಸ್ ಸೈನ್ ಇನ್ವರ್ಸ್ 1/2 ಅಂತ ಬರೆಯೋಣ. ಇಲ್ಲಿ ಏನಾದರೂ ಬೆನಿಫಿಟ್ ಇದೆಯಾ ಸರ್? ಅದೇನೋ ನಾನೇ ನಿಮ್ಮನ್ನು ಕೇಳಬೇಕು, ನೀವು ನನ್ನನ್ನು ಕೇಳೋದಲ್ಲ. ಇವೆರಡಕ್ಕೂ ರಿಸಲ್ಟ್ ಇದೆಯಾ? ಯಾಮಾದ್ರೆ ಬರೆದು ಬಿಡ್ತಾರೆ π/2 ಅಂತ. ಒಂದು ಸೈನ್ ಇನ್ವರ್ಸ್ ಇರಬೇಕು, ಒಂದು ಕಾಸ್ ಇನ್ವರ್ಸ್ ಇರಬೇಕು. ಹೋದ್ರೆ ಹೋಗ್ಲಿ ಇವೆರಡಕ್ಕಿದೆಯಾ? ಖಂಡಿತವಾಗ್ಲಿದೆ ಸರ್. ಏನಿದೆ? ಇವೆರಡು ಸೇಮ್ ವ್ಯಾಲ್ಯೂಸ್ ನೋಡಿ, ಇವೆರಡು ಸೇಮ್ ವ್ಯಾಲ್ಯೂಸ್ ಇರಬೇಕು ಮತ್ತು ಡೊಮೈನ್ ಒಳಗಡೆ ಇರಬೇಕು. -1 to +1 ಇಲ್ಲ ಅಪ್ಲೈ ಮಾಡಿದ್ದೀನಿ ನೋಡ್ರಿ. ಹೌದು ಸರ್. ಹಾಗಾದ್ರೆ ಅದೇನಾಗುತ್ತೆ π/2 ಆಗುತ್ತೆ. ಪ್ಲಸ್ ಸೈನ್ ಇನ್ವರ್ಸ್ 1/2 ಎಷ್ಟು 30 ಡಿಗ್ರಿ. 30 ಡಿಗ್ರಿನ ಹೆಂಗೆ ಬರುತ್ತಾ π/6. ಇಲ್ಲ ಸರ್ ನನಗೆ ರೇಡಿಯನ್ಸ್ ಅಲ್ಲಿ ಕನ್ಫ್ಯೂಷನ್. ಹಾಗಾದ್ರೆ ಇದನ್ನೆಲ್ಲ 90 ಬರ್ಕು, ಇದನ್ನೆಲ್ಲ 30 ಬರ್ಕು. ಅರ್ಥ ಆಯ್ತಾ? LCM ತಗೊಂತೀನಿ ಸರ್ ಅಂದ್ರೆ 6 ಬರುತ್ತೆ. ಆವಾಗ 2 1s 2 3s 3π ಪ್ಲಸ್ π ನಥಿಂಗ್ ಬಟ್ 4π/6. ಕೆಲವರು ಇಲ್ಲಿಗೆ ಬಿಟ್ಟು ಬಂದು ಸಾಯ್ತಾರೆ. ಅದೇ ನನಗೆ ಭಯ LCM ತೊಗೊಳಕ್ಕೆ ಅಡ್ವೈಸ್ ಮಾಡಿದಾಗ. ಯಾಕೆ ಸರ್ ತಪ್ಪಲ್ಲ, ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಲ್ಲ ನೀವು. 2 ಇಂದ ಡಿವೈಡ್ ಆಗುತ್ತೆ ಎರಡನ್ನು. 2π/3 ನಥಿಂಗ್ ಬಟ್ 120 ಡಿಗ್ರಿ. ನೋಡಿ ಇಷ್ಟೇ ಬಂತು ಸರ್. ನಾನು ಇಲ್ಲಿಂದಾನೆ ಡಿಗ್ರೀಸ್ ಕನ್ವರ್ಟ್ ಮಾಡೋಕ್ಕೆ ಇಷ್ಟು ತೆಗಿತೀನಿ ಸರ್, ಕೊಡ್ತಾರೆ ಮಾರ್ಕ್ಸು. ನನ್ನ ಭಯ ಏನಂದ್ರೆ ರೇಡಿಯನ್ಸ್ ಅಲ್ಲಿ ಇರುತ್ತೆ ಸ್ಕೀಮು. ನಿಮ್ಮ ಆನ್ಸರ್ ಕೂಡ ರೇಡಿಯನ್ಸ್ ಇದ್ರೆ ಬೇಗ ವ್ಯಾಲ್ಯೂ ಮಾಡ್ಕೊಂಡು ಹೋಗ್ತಾರೆ, ಎಲ್ಲೂ ಕಟ್ ಮಾಡಕ್ಕೆ ಹೋಗಲ್ಲ ಅವನು ಅಂತ. ಹೊಸದಾಗಿ ವ್ಯಾಲ್ಯೂಷನ್ ಬಂದಿರೋ ಮುಂಡೆ ಮಕ್ಕಳಿಗೆ ಎಲ್ಲ ಯಾರು ಸಿಗ್ತದೋ, ಯಾರ ಕೈ ಸಿಗ್ತದೋ ನಿನ್ನ ಬುಕ್ಲೆಟ್ ಅಂತ ಭಯ. ಅದ್ರ ಡಿಗ್ರೀಸ್ ಅಲ್ಲಿರಲಿ ರೇಡಿಯನ್ಸ್ ಅಲ್ಲಿರಲಿ ಖಂಡಿತವಾಗ್ಲೂ ಅವ್ರು ಮಾರ್ಕ್ಸ್ ಕೊಡಲೇಬೇಕಾಗುತ್ತೆ. ಅರ್ಥ ಆಯ್ತಾ? ಎರಡು ಮೆಥಡ್ ಮಾಡಿದ್ದೀನಿ. ಕ್ವಶನ್ ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ಟಾಕುವಂಥ ಪ್ರಾಬ್ಲಮ್ ಇದು. 21st ಪ್ರಿನ್ಸಿಪಲ್ ವ್ಯಾಲ್ಯೂಗೆ ಅನ್ನೋದ್ರ ನೇಮ್ ಏನಾದ್ರು ಇದೆಯಾ? ರೇಂಜ್. ಅಲ್ಲಿಗೆ ರೇಂಜ್ ಆಫ್ ಸೈನ್ ಇನ್ವರ್ಸ್ x ಏನು ಬರೀತೀಯಾ? ರೇಂಜ್ ಜ್ಞಾಪಿಸ್ಕೋ. -1 to 1 ಬರೀತೀಯಾ ಅಥವಾ -π/2 ಪ್ಲಸ್ π/2 ಬರೀತೀಯಾ? ರೇಂಜ್ ಅಂದ್ರೆ ಇದು ಕರೆಕ್ಟ್. ಕ್ಲೋಸ್ ಬ್ರಾಕೆಟ್. ಹೌದಾ? ಹಾಗಾದ್ರೆ ನೀನು ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ಇಷ್ಟೇನೆ, ಕನ್ಫ್ಯೂಸ್ ಮಾಡಿಸಿದಾರೆ ಅಷ್ಟೇನೆ. y ಬಿಲಾಂಗ್ಸ್ ಟು -π/2 π/2 ರೇಂಜ್ ಕೇಳಿರ್ತಕ್ಕಂಥದ್ದು ಯಾವ ಬ್ರಾಕೆಟ್? ಇನ್ನೊಂದ್ಸಲ ನೋಡಿ, ಕ್ಲೋಸ್ಡ್ ಬ್ರಾಕೆಟ್ ಹಾಕಬೇಕು. ಓಪನ್ ಬ್ರಾಕೆಟ್ ಹಾಕಿದಾಗ ಮಾರ್ಕ್ಸ್ ಹೊರಟೋಗುತ್ತೆ. ಡೆಡ್ ಈಸ್ ಎ ಪ್ರಾಬ್ಲಮ್. ಆದರೆ ಮೆಜಾರಿಟಿ ಸ್ಟೂಡೆಂಟ್ಸ್ ತಪ್ಪು ಮಾಡೋ ಪ್ರಾಬ್ಲಮ್. 10 ಪೇಪರ್ಸ್ ವ್ಯಾಲ್ಯೂ ಮಾಡಿದ್ರೆ 7 ಮೆಂಬರ್ಸ್ ತಪ್ಪಾಗಿರುತ್ತೆ, 3 ಜನ ಕರೆಕ್ಟ್ ಮಾಡಿರ್ತಾರೆ. ಮತ್ತು ಡೆಡ್ ಈಸ್ ಅಂದ್ರೆ ಸರ್ ಕಷ್ಟ ಆಗಿ ತಪ್ಪು ಮಾಡೋದಲ್ಲ, ನಿಮ್ಗೆ ದುರಾಂಕರ ಆಗಿ ತಪ್ಪು ಮಾಡೋಂಥದ್ದು. ಏನು ಮಾಡ್ತೀರಿ ಸರ್? ಸೈನ್ ಆಫ್ π/3 ಅಲ್ಲೇ ಇಲ್ಲೇ ಸೈನ್ ಇನ್ವರ್ಸ್ -x ನಾವು -sin ಇನ್ವರ್ಸ್ x ಬರೀತೇವೆ ಇಲ್ವಾ? ಹಾಗೇನೆ ಮೈನಸ್ ಹೊರಗಡೆ ಬರುತ್ತೆ. ಆಲ್ರೆಡಿ ಮೈನಸ್ ಇದೆ. ಏನಾಯಿತು? ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಅದಕ್ಕೋಸ್ಕರ ಇದು ಸೈನ್ ಇನ್ವರ್ಸ್ 1/2. ಈಗ ಅದರ ವ್ಯಾಲ್ಯೂ ಬರೆಯೋಣ. ಈ ಸೈನ್ ಎಲ್ಲದಕ್ಕೆ ಆಗುತ್ತೆ. ನಿಮಗೆ ರೇಡಿಯನ್ಸ್ ಅಲ್ಲಿ ಇರಲಿ ಅಂದರೆ ರೇಡಿಯನ್ಸ್ ಅಲ್ಲೇ ಬರ್ಕೋ. LCM ತೆಗಿತೀನಿ ಸರ್ ನೀಟಾಗಿ, ನನ್ನ ನಂಬರ್ ಇಸ್ತಾರೆ ಮಾಡ್ಕೊ, ನನ್ನ ಅಭ್ಯಂತರ ಇಲ್ಲ. ನನಗೆ ಬಿಲೋ ಅವರೇ ಸ್ಟೂಡೆಂಟ್ ಡಿಗ್ರೀಸಲ್ಲಿ ಮಾಡ್ತಾನೆ ಅಂತ ನೆನಪು ಅಷ್ಟೇ. π/3 60 ಇದೆಷ್ಟಾಯಿತು? 30. ಅಲ್ಲಿಗೆ ಸೈನ್ 90 ಆಯಿತು ಟೋಟಲ್. 60 ಪ್ಲಸ್ ಸೈನ್. ವಾಟ್ ಈಸ್ ಆನ್ಸರ್? ಶೂರಾ? ಈ ಪ್ರಾಪರ್ಟೀಸ್ ಮೇಲೆ ಈಸಿಯೆಸ್ಟ್ ಪ್ರಾಬ್ಲಮ್ಸ್. ಇಲ್ಲಿ ನಾವೇನು ಮಾಡೋದು? ಫಸ್ಟು ಇಂಥ ರಿಸಲ್ಟ್ಸು 6 ಪ್ರೂವ್ ಮಾಡೋದು ಏನಾಗುತ್ತೆ ಅಂತ. ಮತ್ತು ಸೈನ್ ಇನ್ವರ್ಸ್ x ಪ್ಲಸ್ ಕಾಸ್ ಇನ್ವರ್ಸ್ x ಇಸ್ ಈಕ್ವಲ್ಸ್ ಟು π/2 ನಾವು 3 ಸೆಟ್ ಪ್ರೂವ್ ಮಾಡೋದು, ಇಲ್ಲ 6 ಸೆಟ್ ಪ್ರೂವ್ ಮಾಡೋದು. ಮತ್ತು ಸೈನ್ ಇನ್ವರ್ಸ್ 1/x ಇಸ್ ಈಕ್ವಲ್ ಟು ಕೊಸಿಕೆಂಟ್ ಇನ್ವರ್ಸ್ x ಅನ್ನು 3 ಸೆಟ್ ಮಾಡೋದು. ಇಲ್ಲಿ 1/x ಇದ್ರೆ ಇಲ್ಲಿ ಬರೀ x, ಇಲ್ಲಿ x ಇದ್ರೆ ಇಲ್ಲಿ 1/x. ಸೊ ಇಲ್ಲಿ 6, ಇಲ್ಲಿ 3, ಇಲ್ಲಿ 3, ಒಟ್ಟು 12 ರಿಸಲ್ಟ್ಸ್ ಮಾಡಿದೆ. ಈಗ ಇಂಥದ್ದು ಇನ್ನೊಂದು ಸೆಟ್ ಬರ್ತದೆ, ಅದನ್ನು ರೋಮನ್ ನಂಬರ್ ಈಗನ್ನೆಲ್ಲ ಸೇರಿ ನಾನು ರೋಮನ್ ನಂಬರ್ಸಲ್ಲಿ ತೋರಿಸಿದ್ದೀನಿ. ಈಗ ಅಂಥದ್ದು ರೋಮನ್ ನಂಬರ್ 2 ಅಂದರೆ 2 ಮಾರ್ಕ್ಸ್ ಮೇಲೆ ಬರುತ್ತೆ ಅನ್ನೋದಕ್ಕಿಂತ ಬೇರೆ ರೀತಿ ಪ್ರೂಫ್ಸ್ ಇರ್ತವೆ ಅಂತ ಸುಮ್ಮನೆ ರೋಮನ್ ನಂಬರ್ ಡಿಫ್ರೆಂಟ್ ಆಗಿ ತೋರಿಸ್ತೀನಿ ಅಷ್ಟು. ಅದೇನು ಅಂತ ಬರೀತೀನಿ. 2 ಮಾರ್ಕ್ಸ್ಗೆ ಒಂದು ರಿಸಲ್ಟ್ ಸ್ಟಾರ್ಟ್ ಆಯಿತು. ನಾನಿನ್ನೂ ಆನ್ಸರ್ ಬರೆಯೋಕ್ಕೆ ಹೋಗಲಿಲ್ಲ. ಪ್ಲೀಸ್ ಇದನ್ನು ನೋಡಿ ಕೆಲವರು π/2 ಅಂತ ಆನ್ಸರ್ ಮಾಡಾಕ್ತಾರೆ. ಯಾಕೋ ಅವ್ರಿಗೆ ಪಾಪ ಈ ರಿಸಲ್ಟೇ ಮೈಂಡಲ್ಲಿ ಇರ್ತದೆ. ದಿಸ್ ಇಸ್ ದ ಕಾಂಬಿನೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಅಂಡ್ ಕಾಟ್ ಇನ್ವರ್ಸ್. ಆಲ್ಸೋ x ಗೆಟ್ ಸೇಮ್. ಅಲ್ಲಿ ಕಾಟು ಇಲ್ಲ, ಇನ್ ಪ್ಲೇಸ್ ಆಫ್ y x ಇಲ್ಲ. ಮತ್ತೆ ಯಾಕೆ π/2 ಬರೀತೀರಾ? ಬರೀಬಾರ್ದು. ಇದಕ್ಕೆ ಬೇರೆ ರಿಸಲ್ಟ್ಸ್ ಇದೆಯಾ ಸರ್? ಖಂಡಿತವಾಗ್ಲೂ ಇದೆ.
ಹೇಗೆ ಅಪ್ಲೈ ಮಾಡಬೇಕು ಪ್ರಾಬ್ಲಮ್ಸಲ್ಲಿ ಅನ್ನೋದು ಫಸ್ಟ್ ಹೇಳ್ಕೊಡ್ಬಿಡ್ತೀನಿ, ಆಮೇಲೆ ಪ್ರೂಫ್ ಮಾಡ್ತೀನಿ. ಪ್ರಾಬ್ಲಮ್ಸಲ್ಲಿ ಇದು ಹೆಂಗೆ ಅಪ್ಲೈ ಮಾಡ್ತೀನಿ ಅಂತ. ಎಸ್ ಪ್ಲೀಸ್, ಇದು ಟ್ಯಾನ್ ಇನ್ವರ್ಸು ಒಂದೇ ಒಂದು ಟರ್ಮ್ ಬರಿತೀವಿ ಔಟ್ ಆಫ್ 2 ಟರ್ಮ್ಸ್. ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಅಲ್ಲಿ 2 ಟರ್ಮ್ಸ್ ಇದೆ, ಟ್ಯಾನ್ ಇನ್ವರ್ಸ್ ಅಂತ. ನಾನು 2 ಟರ್ಮ್ಸ್ಗೂ ಸೇರಿ ಒಂದೇ ಟರ್ಮ್ ಬರೆದಿದ್ದೀನಿ, ಆಗ್ಬೋದಾ? ಇನ್ನು ಉಳಿದಿದ್ದು ಇಲ್ಲಿ ಏನಿರ್ತದೆ ಅದು ಬರ್ಕೋಬೇಕು, ಇಲ್ಲಿ ಸೈನ್ ಏನಿರ್ತದೆ ಅದು ಬರ್ಕೋಬೇಕು, ಮತ್ತೆ ಇಲ್ಲಿ ಲೆಟರ್ ಏನಿರ್ತದೆ ಅದು ಬರ್ಕೋಬೇಕು. ಐ ಮೀನ್ ವ್ಯಾಲ್ಯೂ ಡಿವೈಡೆಡ್ ಬೈ, ಇಲ್ಲಿ ಪ್ಲಸ್ ಬಂದಾಗ ಸಾಮಾನ್ಯವಾಗಿ ಇದು ಮೈನಸ್ ಬರುತ್ತೆ, ಇದು ಎಕ್ಸ್ ಇಂಟು ವೈ. ದಿಸ್ ಇಸ್ ಹೌ ಟು ಅಪ್ಲೈ ದಿಸ್ ಫಾರ್ಮುಲಾ ವೈಲ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಈಗ ನಾನು ಈ ಫಾರ್ಮುಲಾ ಕಲಿತ ಮೇಲೆ ಪ್ರಾಬ್ಲಮ್ಸ್ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಈಗ ಪ್ರೂಫ್ಗೆ ಹೋಗ್ತೀನಿ. ಎಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಮೆಜಾರಿಟಿ ಪ್ರಾಬ್ಲಮ್ಸ್ ಆಗಲಿ ರಿಸಲ್ಟ್ಸ್ ಆಗಲಿ ಪ್ರೂವ್ ದಟ್ ಅಂತ ಇರುತ್ತೆ. ಅದಕ್ಕೆ ನಾವು ವೆರಿ ಸ್ಟಾರ್ಟಿಂಗ್ ಸ್ಟೆಪ್ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು. ಅದೇನು ಅಂತ ಹೇಳ್ತಾ ಇದ್ದೀನಿ. ಏನದು? ಸಬ್ಸ್ಟಿಟ್ಯೂಷನ್. ಪ್ರತಿಯೊಂದು ಪ್ರೂಫ್ಸ್ ನೋಡ್ಕೊಂಡು ಬನ್ನಿ ನೀವು ಮಾಡಿರ್ತಕ್ಕಂಥವು. ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಬಂದಿದ್ದೀವಿ, ಹೌದಾ? ಎಸ್, ಖಂಡಿತವಾಗ್ಲೂ ಇದು ಕೂಡ ಹಾಗೆ ಮಾಡ್ತೀವಿ. ಏನ್ ಮಾಡ್ತೀರಿ ಸರ್ ತಾವು? ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಆಗ್ಲೇ ವೈ ತಗೊಳ್ಳೋದು, ಟೀಟಾ ತಗೊಳ್ಳೋದು, ಹಿಂಗೆಲ್ಲ ಮಾಡ್ತಿದ್ದೆ. ವೈ ತಗೊಂಡ್ರೆ ಆಲ್ರೆಡಿ ಇಲ್ಲಿದೆ. ಟೀಟಾ ತಗೊಂಡ್ರೆ ಮತ್ತೆ ಇದಕ್ಕೆ ಬೇರೆ ಲೆಟರ್ ಯೂಸ್ ಮಾಡ್ಬೇಕು. ಸಿಮಿಲರ್ ಟರ್ಮ್ ಇಲ್ಲ, ಟೀಟಾಗೆ ಸಿಮಿಲರ್ ಇಲ್ಲ. ಅದಕ್ಕೆ ನಾನು ಎ ತಗೊಂತೀನಿ, ಎಗೆ ಸಿಮಿಲರ್ ಬಿ ಯೂಸ್ ಮಾಡ್ಬೋದು, ಟ್ಯಾನ್ ಇನ್ವರ್ಸ್ ವೈಗೆ ಬಿ ಯೂಸ್ ಮಾಡ್ಬೋದು. ಈಗ ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲೇ ಟ್ಯಾನ್ ಸ್ಪೆಲ್ಲಿಂಗ್ ಆ ಕಡೆ ಹೋಗಿ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎ ಆಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದಷ್ಟೇ. ಟ್ಯಾನ್ ಇನ್ವರ್ಸ್ ವೈ ಇಸ್ ಈಕ್ವಲ್ಸ್ ಟು ಬಿ ಅಂತ ತಗೊಳ್ಳೋಣ. ಆವಾಗ ವೈ ಇಸ್ ಈಕ್ವಲ್ಸ್ ಟು ಟ್ಯಾನ್ ಬಿ ಆಗುತ್ತೆ. ಇದು ಎರಡಕ್ಕೂ ಸಬ್ಸ್ಟಿಟ್ಯೂಷನ್ ತಗೋಬೇಕು, ಹೌದಾ? ನಿಮಗೆಲ್ಲರಿಗೂ ಒಂದು ಸ್ಟೆಪ್ ಕ್ರಿಯೇಟಿವಿಟಿ ಇರೋದ್ರಿಂದ ದಯವಿಟ್ಟು ಅದಕ್ಕೆ ಸ್ಟಾರ್ ಹಾಕ್ತಾ ಇದ್ದೀನಿ. ಯಾಕೆ ಸರ್? ದೇರ್ ಇಸ್ ಎ ಕ್ರಿಯೇಟಿವಿಟಿ ಸ್ಟೆಪ್ ಹಿಯರ್. ಕ್ರಿಯೇಟಿವಿಟಿ ಅಂದ್ರೆ ಸರ್ ಇದು ಲಿಂಕ್ ಕಡಿಮೆ ಇರುತ್ತೆ, ನೆನಪಿರಲ್ಲ, ಹೌದಾ? ಪ್ಲೀಸ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಇಲ್ಲಿ ಒಂದು ಫಸ್ಟ್ PUC ಫಾರ್ಮುಲಾ ನೆನಪಿಸ್ಕೋಬೇಕು, ಗಟ್ಟುಡಿಬಾರ್ದು ಯಾರು. ಹೌದು, ಇಲ್ಲೊಂದು ಫಸ್ಟ್ PUC ಫಾರ್ಮುಲಾ ನೆನಪಿಸ್ಕೋಬೇಕು, ಆವಾಗ ಮಾತ್ರ ರಿಸಲ್ಟ್ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ಡೋಂಟ್ ಗೋ ಟು ಬೈ ಹ್ಯಾಟ್ ಎನಿಬಡಿ. ಏನ್ ಮಾಡ್ಬೇಕು ಸರ್? ಒಂದು 20 ಸೆಕೆಂಡ್ಸ್ ಇನ್ವಾಲ್ವ್ ಆಗ್ಬಿಡಿ. ಏನು ಫಾರ್ಮುಲಾ ಬರೀಬೇಕು ಅಂತ ನಿಮ್ಮ ಬಾಯಲ್ಲಿ ನಡೆಸ್ತೀನಿ. ಟ್ಯಾನ್ ಇನ್ವರ್ಸ್ ಎಕ್ಸ್ ಇದ್ದದ್ದು ಎ ಆಗೋಗಿದೆ, ಅಲ್ಲಿಗೆ ಸದ್ಯಕ್ಕೆ ಇಲ್ಲಿ ಏನಪ್ಪ ಇದೆ ಅಂದ್ರೆ ನಿಮ್ಮ ಬಾಯಲ್ಲಿ ಏನು ಬರಬೇಕು? ಎ ಇದೆ ಅಂತ ಅನ್ಬೇಕು. ಇದೆಲ್ಲ ಏನು ತಗೊಂಡಿದ್ವಿ? ಬಿ. ಹಾಗಾದ್ರೆ ಇದೇನಿದೆ? ಬಿ. ಟೋಟಲ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಒಂದ್ಸಲ ಹೇಳ್ಬಿಡಿ. ಎ ಪ್ಲಸ್ ಬಿ. ಎ ಪ್ಲಸ್ ಬಿ. ಯಾವ ಎ ಪ್ಲಸ್ ಬಿ? ಇಲ್ಲಿರ್ತಕ್ಕಂಥದ್ದು ಎ ತಗೊಂಡಿದ್ವಿ, ಇಲ್ಲಿರ್ತಕ್ಕಂಥ ಬಿ ತಗೊಂಡು ಎ ಪ್ಲಸ್ ಬಿ. ಈ ಟ್ಯಾನ್ ಇನ್ವರ್ಸ್ ಈ ಕಡೆ ಬಂದು ಆ ಎ ಪ್ಲಸ್ ಬಿನ ಆಕ್ಯುಪೈ ಮಾಡ್ಕೊಂಡ್ರೆ ಸ್ಪೆಲ್ಲಿಂಗ್ ಮಾತ್ರ ತರತರದಿಂದ ಇನ್ವರ್ಸ್ ಹೊರಟೋಗುತ್ತೆ. ಅಲ್ಲಿ ಏನು ಉಳಿತದೆ? ಟ್ಯಾನ್ ಆಫ್ ಎ ಪ್ಲಸ್ ಬಿ. ಸರ್ ಇನ್ನೊಂದ್ಸಲಿ ಸರ್, ಇದು ಸಬ್ಸ್ಟಿಟ್ಯೂಷನ್ ತಗೊಂಡದ್ದು ಏನು? ಎ ಅಂತ. ಇದೇನು ತಗೊಂಡು ಬಿ ಅಂತ. ಟೋಟಲ್ ಆಗಿ ಇದೇನಾಯ್ತು? ಎ ಪ್ಲಸ್ ಬಿ ಆಯ್ತು. ತಗೊಂಡಿಡಿ, ಇಲ್ಲೇ ತಗೊಂಡಿದ್ದೀನಿ. ಈ ರೈಟ್ ಸೈಡ್ ಇರ್ತಕ್ಕಂಥ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಈ ಕಡೆ ಬಂದ್ರೆ ಇನ್ವರ್ಸ್ ಕ್ಯಾನ್ಸಲ್ ಆಗಿ ಟ್ಯಾನ್ ಸ್ಪೆಲ್ಲಿಂಗ್ ಉಳಿತದೆ. ಆ ಟ್ಯಾನ್ ಸ್ಪೆಲ್ಲಿಂಗು ಇಲ್ಲಿ ಬಂದಿರೋ ಎ ಪ್ಲಸ್ ಬಿ ಸೇರಿ ಏನಾಗುತ್ತೋ ನೀವೇ ಹೇಳಿ. ಟ್ಯಾನ್ ಆಫ್ ಎ ಪ್ಲಸ್ ಬಿ. ಕನ್ಸಿಡರ್ ಟ್ಯಾನ್ ಆಫ್ ಎ ಪ್ಲಸ್ ಬಿ. ಈ ಫಾರ್ಮುಲಾ ಜ್ಞಾಪಿಸ್ಕೊಂಡಿದ್ದಕ್ಕೆ ರೀಸನ್ಸ್ ಇದೆ. ದೆರ್ ಇಸ್ ಎ ಕಂಟಿನ್ಯೂಟಿ ಫ್ರಮ್ ದಿಸ್ ಪ್ರೀವಿಯಸ್ ಸ್ಟೆಪ್ಸ್. ಕ್ರಿಯೇಷನ್ ಅಂತಂದ್ರೆ ಅದು ಏನು ಲಿಂಕ್ ಇಲ್ದರೆ ಮಾಡುವಂಥದ್ದು. ಇಲ್ಲಿ ಸ್ವಲ್ಪ ಲಿಂಕ್ ಇದೆ, ಕ್ರಿಯೇಟಿವಿಟಿ ಇದೆ ಇಲ್ಲಿ. ಇದು ಎ ಆಯಿತು, ಇದು ಬಿ ಆಯಿತು, ಮಧ್ಯದಲ್ಲಿ ಪ್ಲಸ್ ಇದೆ, ಎ ಪ್ಲಸ್ ಬಿ. ಟ್ಯಾನ್ ಇನ್ವರ್ಸ್ ಸ್ಪೆಲ್ಲಿಂಗ್ ಈ ಕಡೆ ಬಂದು ಟ್ಯಾನ್ ಆಯಿತು. ಆ ರೀತಿ ಎಲ್ಲ ರಿಸಲ್ಟ್ಸ್ ಹಂಗೆ ಮಾಡಬೇಕು ಇನ್ನು ಮುಂದೆ ಬರೋದಕ್ಕೆ, ನಾಟ್ ಓನ್ಲಿ ಫಾರ್ ದಿಸ್ ರಿಸಲ್ಟ್. ಇದು ಫಸ್ಟ್ PUC ಫಾರ್ಮುಲಾ ಆಗಿದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತು. ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಕ್ರಿಯೇಟಿವಿಟಿ ಸ್ಟೆಪ್, ಅದಕ್ಕೆ ಸ್ಟಾರ್ಸ್ ಹಾಕಿದ್ದೀನಿ ಇಲ್ಲಿ, ನೀವು ಹಾಕ್ಕೊಡ್ರಿ. ಇಸ್ ಈಕ್ವಲ್ ಹಾಗೆ ವಾಟ್ ಇಸ್ ಟ್ಯಾನ್ ಎ? ಎಕ್ಸ್. ವಾಟ್ ಇಸ್ ಟ್ಯಾನ್ ಬಿ? ವೈ. ಮೇಲೆ ಇದೆ, ಮೇಲೆ ಇದೆ. ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ವೈ. ಇದೇನಿದು? ಟ್ಯಾನ್ ಆಫ್ ಎ ಪ್ಲಸ್ ಬಿ. ಮತ್ತೆ ನಾನು ಏನು ಮಾಡ್ತೀನಿ? ಎ ಪ್ಲಸ್ ಬಿನ ಅಲ್ಲೇ ಉಳಿಸಿ ಟ್ಯಾನ್ ಸ್ಪೆಲ್ಲಿಂಗ್ ಆ ಕಡೆ ಕರ್ಕೊಂಡು ಹೋಗ್ಬಿಡ್ತೀನಿ. ಮತ್ತೆ ಏನಾಗೋಯ್ತು? ಇನ್ವರ್ಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ವೈ. ಆಗೋಯ್ತಾ? ಇಲ್ಲ ಸರ್. ಸಬ್ಸ್ಟಿಟ್ಯೂಟ್
ದಿ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ. ಎ ಎಷ್ಟು? tan inverse x. ಬಿ ಎಷ್ಟು? tan inverse y. RHS ಪ್ಲೀಸ್ ಕಾಪಿ. ಬಂದೇ ಬಿಡ್ತು. ಆದರೆ ಕ್ವೆಶ್ಚನ್ ಅಲ್ಲಿ ಒಂದು ಕಂಡೀಷನ್ ಇದೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ ಕಂಡೀಷನ್ ನಮಗೆ ಕೆಲಸ ಇದೆ. ಏನ್ ಸರ್ ಆ ಕಂಡೀಷನ್? ಇಲ್ಲಿ ಎಕ್ಸ್ ಇಂಟು ವೈ ಪ್ರಾಡಕ್ಟ್ ಮಾಡಿದಾಗ ಆನ್ಸರ್ ಗ್ರೇಟರ್ ದ್ಯಾನ್ 1 ಬರಬೇಕು. ಸಾರಿ ಲೆಸ್ ದ್ಯಾನ್ 1 ಬರಬೇಕು. ಯಾಕೆ ಸರ್? ಇದು ಗ್ರೇಟರ್ ದ್ಯಾನ್ 1 ಆಗ್ಬಿಟ್ರೆ ಡಿನಾಮಿನೇಟರ್ ನೆಗೆಟಿವ್ ಆಗ್ಬಿಡುತ್ತೆ. ಆಗ್ಬಾರ್ದು ಸರ್? ಆಗ್ಬಾರ್ದು ಅಂತಾನೆ ಬೇರೆ ರೀಸನ್ಗೂ ಕೆಳಗಡೆ ಪಾಸಿಟಿವ್ ಆಗ್ಬೇಕನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಎಕ್ಸ್ ವೈಗೆ ಕಂಡೀಷನ್ ಕಳ್ತ್ಕೋ. ಗೊತ್ತಾಗ್ತಿದ್ಯಾ? ಡಿನಾಮಿನೇಟರ್ ಪಾಸಿಟಿವ್ ಬರಬೇಕಂದ್ರೆ ಇದು 1ಗಿಂತ ಕಡಿಮೆ ಇರಬೇಕು. ಯಾವುದು? ಎಕ್ಸ್ ಕಮ್ ವೈ. ಆ ಕಂಡೀಷನ್ 1 ಮಾರ್ಕ್ ಏನಾದರೂ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ. ಏನ್ ಕೇಳ್ತಾರೆ ಸರ್? ರೈಟ್ ದ ಕಂಡೀಷನ್ such that the result tan inverse x plus tan inverse y is equal to tan inverse of x plus y divided by 1 minus xy is hold ಅಂತಾನೆ. ಕಂಡೀಷನ್ ಅಂದಾಗ ಎಕ್ಸ್ ವೈಗೆ ವ್ಯಾಲ್ಯೂ 1ಗಿಂತ ಕಡಿಮೆ ಇರಬೇಕು ಅನ್ನೋ ಸ್ಟೂಡೆಂಟ್ ಹತ್ರ ಬರ್ಸಬೇಕು ಅಂತ ಅವನೇ ಕ್ವಶನ್ ಫ್ರೇಮ್ ಮಾಡ್ತಾನೆ. ತುಂಬಾ ಕ್ರಿಟಿಕಲ್ ಆಗಿ ಕೇಳಬೇಕು ನಿಮ್ಗೆ. ಒಂದೆರಡು ಕ್ವಶನ್ ಅಂದಾಗ ಈ ರೀತಿ ಕ್ವಶನ್ಸ್ ಕೇಳ್ಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಇದೇ ರಿಸಲ್ಟ್ ಪ್ಲೀಸ್, ಇದೇ ರಿಸಲ್ಟ್ ಇಲ್ಲಿ ಮೈನಸ್ ಆಗುತ್ತೆ. ಆವಾಗ ಇದು ಮೈನಸ್ ಆಗಿ ಇದು ಪ್ಲಸ್ ಆಗುತ್ತೆ. ಸೇಮ್ ಪ್ರೊಸೀಜರ್ ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಬರೀಬೇಕು. ಅವಾಗ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಖಂಡಿತವಾಗ್ಲೂ ಅಸೈನ್ಮೆಂಟ್ ಅದು ನೀವೇ ಮಾಡ್ರಿ. ಯಾವ ಸರದು ಬರೀತಾ ಇದ್ದೇನೆ. ಹೌದಾ? ಹೌ ಮೆನಿ ಟ್ಯಾನ್ ಇನ್ವರ್ಸಸ್ ದೇರ್? 2. ನಾವು ಅಪ್ಲೈ ಮಾಡುವಾಗ ಎಷ್ಟು ಬರ್ಕೊಳ್ತೇವೆ? ಒಂದೇ. ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ವೈ. ಗೊತ್ತಾಯ್ತಾ? ಇಲ್ಲಿ ಎಕ್ಸ್ ವೈಗೆ ಕಂಡೀಷನ್ ನಿಮಗೆ ನೋಟ್ಸ್ ಅಲ್ಲಿ ಕೊಟ್ಟಿದ್ದೇನೆ. ಗ್ರೇಟರ್ ದ್ಯಾನ್ -1 ಇರಬೇಕು. -1ಗಿಂತ ಗ್ರೇಟರ್ ಅಂದ್ರೆ ಯಾವ ಗೊತ್ತಾ? -1 0 1 2 3 4 ಈ ರೀತಿ ಹೋಗ್ಬೇಕು. ಹಿಂಗ್ ಹೋಗ್ಬಾರ್ದು. -1ಗಿಂತ ಜಾಸ್ತಿ ಕೊಡ್ತಾ ಇದ್ರೆ ಡಿನಾಮಿನೇಟರ್ ಪಾಸಿಟಿವ್ ಬರ್ತಾ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅವನಿಗೆ ಇಲ್ಲೂ ಪಾಸಿಟಿವ್ ಬರಬೇಕು ಅಂತ ಅವನ ಉದ್ದೇಶ. ಡಿನಾಮಿನೇಟರ್ ಇಲ್ಲೂ ಪಾಸಿಟಿವ್ ಬರಬೇಕು ಅಂತ. ಅಲ್ಲಿಗೆ ದಯವಿಟ್ಟು ಈ ರಿಸಲ್ಟ್ ಪ್ರೂವ್ ಮಾಡಿದ್ಮೇಲೆ ಈ ಕಂಡೀಷನ್ ಮರಿಬೇಡಿ. ನಾನು ಅವಾಗ ಕೇಳ್ತಾ ಇರ್ತೇನೆ, ಉಗಿಸ್ಕೋಬಾರ್ದು. ಈ ಕಂಡೀಷನ್ಸ್ ಕೂಡ ಕೇಳ್ತೀನಿ. ಹಾಗಾದ್ರೆ ಅಸೈನ್ಮೆಂಟ್ ಮಾಡ್ತೀರಾ? ಸೇಮ್ ಪ್ರೊಸೀಜರ್. ಟ್ಯಾನ್ ಆಫ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಬರುತ್ತೆ. ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ದಟ್ ಸಾಲ್ ಬಂದ್ಬಿಡುತ್ತೆ. ಬಟ್ ಕಂಡೀಷನ್ ಅವರೇ ಕೊಟ್ಟಿದ್ದಾರೆ, ಆದ್ರೆ ಅದು ನೆನ್ಪಿಟ್ಕೋಬೇಕು ಅಂತ ಅಡ್ವೈಸ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ಕೆಲವೊಂದು ಎಕ್ಸ್ಟ್ರಾ ರಿಸಲ್ಟ್ಸ್ ಬರೆದಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ನೋಡಿ, ನಿಮ್ಗೆ ಪ್ರೂವ್ ಮಾಡಿರ್ತಕ್ಕಂಥ ರಿಸಲ್ಟ್ಗೆ +π ಒಂದತ್ರ -π ಒಂದತ್ರ ಆಡ್ ಮಾಡಿದ್ದೀನಿ. ದಯವಿಟ್ಟು π ಮೈನಸ್ ಬರಿಬೇಡಿ. ಕೆಲವರು ಇಲ್ಲಿ ಮೈನಸ್ ಯೂಸ್ ಮಾಡಾಕ್ತಾರೆ, ಹೊರಟೋಗುತ್ತೆ. ನಾನು ಒಂದತ್ರ ಏನು ಆಡ್ ಮಾಡಿದ್ದೀನಿ? +π. ಇನ್ನೊಂದತ್ರ -π ಆಡ್ ಮಾಡಿದ್ದೀನಿ. ಇದಕ್ಕೆ ಕಂಡೀಷನ್ ನೆನ್ಪಿಟ್ಕೋಬೇಕು. ಯಾವ ಕಂಡೀಷನ್ ಹತ್ರ ಫಾರ್ಮುಲಾ ಆಗಬೇಕು ಅಂತ ನೋಡಿ. ಎಕ್ಸು ಪಾಸಿಟಿವ್, ವೈಯು ಪಾಸಿಟಿವ್, ಎಕ್ಸ್ ವೈಯು ಪಾಸಿಟಿವ್. ಎಕ್ಸ್ ವೈ ಪಾಸಿಟಿವ್ ಅಲ್ಲ, ಗ್ರೇಟರ್ ದ್ಯಾನ್ 1. ಗ್ರೇಟರ್ ದ್ಯಾನ್ 1. ಹೌದಾ? ಇನ್ನೂ ನೀಟಾಗಿ ಬರೀತು ನೋಡಿ, ಅರ್ಥ ಆಗೋ ರೀತಿಯಲ್ಲಿ ಬರೀತು ನೋಡು. ಅರ್ಥ ಆಯ್ತಾ? ಏನ್ ಸರ್? ಎಕ್ಸು ಗ್ರೇಟರ್ ದ್ಯಾನ್ 0, ವೈ ಗ್ರೇಟರ್ ದ್ಯಾನ್ 0, ಎಕ್ಸ್ ವೈ ಗ್ರೇಟರ್ ದ್ಯಾನ್ 1 ಇರಬೇಕು. ನಾವು ಪ್ರೂಫ್ ಮಾಡಿರೋ ರಿಸಲ್ಟ್ ಅಲ್ಲೇ ಎಕ್ಸ್ ವೈ ಲೆಸ್ ದ್ಯಾನ್ 1 ಇರಬೇಕು ಅಂತ ಹೇಳಿದ್ರೆ ಅದು ಅವಾಗ π ಬರಲಿಲ್ಲ. ನಾನು ಈಗ π ಬಂದಿದ್ದಕ್ಕೆ ರಿಸಲ್ಟ್ ಚೇಂಜ್ ಮಾಡಿದ್ದೀನಿ. ಸರ್, ನೀವು ಅವಾಗಲೇ ಎಕ್ಸ್ ವೈ ಲೆಸ್ ದ್ಯಾನ್ 1 ಹೇಳ್ಕೊಟ್ರು. ಹೌದು, ಅಲ್ಲಿ π ಇರಲಿಲ್ಲ. ಹೌದಾ? ಮತ್ತಿಲ್ಲಿ ಎಕ್ಸು ನೆಗೆಟಿವ್, ವೈಯು ನೆಗೆಟಿವ್, ಆದರೆ ಎಕ್ಸ್ ವೈ ಮಾತ್ರ ಪಾಸಿಟಿವ್. ನೋಡಿ, ಈ ಕಂಡೀಷನ್ಸ್ ಎಲ್ಲಾದರೂ ಬಂದಾಗ ಈ ರಿಸಲ್ಟ್ಸ್ ಯೂಸ್ ಮಾಡಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾನು CET ಮಾಡುವಾಗ ನಿಮ್ಗೆ ಪ್ರೂವ್ ಮಾಡಿರೋ ರಿಸಲ್ಟ್ ಬದಲು ಈ ರಿಸಲ್ಟ್ ಹಾಕ್ತೀನಿ. ಯಾಕೆ ಅಂತ ಕೇಳ್ತೇನೆ. ಅವಾಗ ನೀವೆಲ್ಲರೂ ಹುಡುಕ್ಬಿಡ್ಬೇಕು. ಎಕ್ಸ್ ಏನಾಗಿದೆ, ವೈ ಏನಾಗಿದೆ, ಎಕ್ಸ್ ವೈ ಪ್ರಾಡಕ್ಟ್ ಮಾಡಿದಾಗ 1ಗಿಂತ ಜಾಸ್ತಿನಾ, 1ಗಿಂತ ಕಡಿಮೆನಾ, ಈ ಕಂಡೀಷನ್ಸ್ ಅನ್ನ ಬೇಸ್ ಮಾಡಿಕೊಂಡ್ರೆ ನಾನು -π +π ಸೇರಿಸ್ತೀನಿ. ಅಲ್ಲಿಗೆ ಸರ್, ನಾವು ಈ ನೋಟ್ ಪಾಯಿಂಟ್ಸ್ ಅಲ್ಲಿ ಕಳ್ತಿದ್ದಾದ್ರೆ ಏನು ಹೇಳಿ ಸರ್? ಅಲ್ಲಿಗೆ ಬರೋಣ. ನೀವು ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಕೇಳಿದ. ಎಸ್, ಸಪೋಸ್ ಈ ನೋಟ್ ಪಾಯಿಂಟ್ ಇಂದ ನಿಮ್ಗೆ ಏನ್ ಸರ್ ಯೂಸ್ ಅನ್ನೋದು ಇಲ್ಲಿ ತಿಳಿಸ್ತೀನಿ ನೋಡಿ. tan ಇನ್ವರ್ಸ್ -1 ಪ್ಲಸ್ tan ಇನ್ವರ್ಸ್ -2. ಇದು ಎಕ್ಸ್, ಇದು ವೈ. ಶೋರಾ? ಎಕ್ಸ್ ಏನಾಗಿದೆ? ನೆಗೆಟಿವ್. ವೈ ಏನಾಗಿದೆ? ನೆಗೆಟಿವ್. ಇನ್ವರ್ಸ್ ಇದು ಅಷ್ಟೇ. ಹೌದಾ? ಇದು ವೈ.
ಮತ್ತೆ ಎಕ್ಸ್ ವೈ ಮಲ್ಟಿಪ್ಲೈ ಮಾಡಿ 2 ಬರುತ್ತೆ, ಪಾಸಿಟಿವ್ ಗ್ರೇಟರ್ ದ್ಯಾನ್ 1. ಇದೇನು -1 0ಗಿಂತ ಚಿಕ್ಕದು, -2 0ಗಿಂತ ಚಿಕ್ಕದು, -1 ಇಂಟು -2 ಮಾಡಿದಾಗ +2 ಬರ್ತದೆ 1ಗಿಂತ ದೊಡ್ಡದಂತೆ. ಆವಾಗ ಈ ಕಂಡೀಷನ್ ಬರುತ್ತೆ, ನಾವು ಇದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಓ ಅದ ಸರ್ ಮ್ಯಾಟ್ರ್, ಅದು ಅಪ್ಲಿಕೇಶನ್ ಹೇಳ್ಕೊಟ್ಟು. ಇವಾಗ ಅಪ್ಲಿಕೇಶನ್ ಹೇಳ್ಕೊಟ್ಟಿಲ್ಲ ಅಂದ್ರೆ ಕಂಡೀಷನ್ಸ್ ನೆನ್ಪಿಟ್ಕೊಳ್ಳಲ್ಲ ನೀವು, ಅದು ನನಗೆ ಗೊತ್ತು, ಅದಕ್ಕೆ ಅಪ್ಲಿಕೇಶನ್ ಹೇಳ್ಕೊಟ್ಟೆ. ಎಸ್, ಇಲ್ಲೊಂದು ರಿಸಲ್ಟ್ ಇದೆ, 3 ಟರ್ಮ್ಸ್ ಇದೆ, ನಮಗೇನು ಪ್ರೂಫ್ ಇಲ್ಲ. ಇದು NCERT ಕೂಡ ಇರೋ ಡೌಟ್, ಅದೇ ಕಾಂಪಿಟೇಟಿವ್ ಕ್ವಶನ್ಸ್ ಮಾಡಿದಾಗ ನಮಗೆ ಬೇಕಾಗ್ತದೆ. ಇದಷ್ಟೇ. ಹೌ ಮೆನಿ ಟ್ಯಾನ್ ಇನ್ವರ್ಸಸ್ ಇದೆ? 3. ನಾನು ಎಷ್ಟು ಬರೀತೀನಿ? ಒಂದೇ ಬರೆಯೋದು, ಅಪ್ಲಿಕೇಶನ್ ಒಂದೇ ಬರೆಯೋದು, ಅಷ್ಟು ಟ್ಯಾನ್ ಇನ್ವರ್ಸ್ ಹೊರಟೋಗ್ತವೆ. ಇಫ್ ಯು ಹ್ಯಾವ್ ಓನ್ಲಿ 2 ಟರ್ಮ್ಸ್, ಹೌ ಯು ಸ್ಟಾರ್ಟ್ ಯುವರ್ ನ್ಯೂಮರೇಟರ್? x ಪ್ಲಸ್ ವೈ, ಹೌದಾ? ಹಾಗೇನೆ z ಇರೋದಕ್ಕೆ ಇನ್ನೊಂದು +z. ಹಾಗೋಯ್ತು ಸರ್, ತಪ್ಪು. ಇದು XYZ ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಮತ್ತೆ ಡಿನಾಮಿನೇಟರ್ ಬರೋದಾದ್ರೆ, ಇಫ್ ಯು ಹ್ಯಾವ್ ಓನ್ಲಿ tan inverse x plus tan inverse y, then you can write 1 minus xy. Is it? ಈಗ 3 ಕಾಂಬಿನೇಷನ್ ಇರೋದ್ರಿಂದ ನೀನು x ಜೊತೆ y ಕಂಬೈನ್ ಮಾಡಿದ್ಯಾ, ಈಗ y ಜೊತೆ z ಕಂಬೈನ್ ಮಾಡು. ವಿತ್ ವಾಟ್ ಸೈನ್? ಮೈನಸ್. ದೆನ್ x ಜೊತೆ z ಕಂಬೈನ್ ಮಾಡು ವಿತ್ ವಾಟ್ ಸೈನ್? ಅದು ಮೈನಸ್. ನಥಿಂಗ್ ಬಟ್ xz. ಪ್ರೂಫ್. ಇದು ಪ್ರೂಫೇ, ಸಾರಿ ಪ್ರೂಫ್ ಇಲ್ಲ, ಇದೊಂದು ರಿಸಲ್ಟು. ಅರ್ಥ ಆಯ್ತಾ? ಇಷ್ಟನ್ನು ನೀವು ನೋಟ್ ಪಾಯಿಂಟ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ನಾವು ರಿಸಲ್ಟ್ ನಂಬರ್ 3ಗೆ ಹೋಗ್ತೀವಿ. ಈಗ ಫಸ್ಟ್ 2 ರಿಸಲ್ಟ್ಸ್ ಪ್ರೂವ್ ಮಾಡಿದೀವಿ. ಫಸ್ಟ್ 2 ರಿಸಲ್ಟ್ಸ್ ಪ್ರೂವ್ ಮಾಡಿದ್ಮೇಲೆ ಬೇಕಾದಷ್ಟು ಜಾಗ ಉಳಿದಿದೆ ನಿಮಗೆ. ಇನ್ ಪೇಜ್ ನಂಬರ್ 92 ಆ ಸ್ಪೇಸ್ ಅಲ್ಲೇ ಇವನ್ನೆಲ್ಲ ನೋಡಿ. ಇದು ಕಂಡೀಷನ್ಸ್, ಇದು ಅವು ಹೈಲೈಟ್ ಆಗ್ಬೇಕು. ಇದಕ್ಕೇನು ಕಂಡೀಷನ್ ಇಲ್ಲ, ನೋಟ್ ಮಾಡ್ಕೊಂಬಿಡಿ. ಬೋರ್ಡರ್ಸ್ ನೋಟ್ ಮಾಡ್ಕೊಂಬಿಡಿ. A beautiful concept. For 2 marks proof is there. For 1 mark, for what value of x the result is hold ಅಂತ ಕೇಳ್ತಾರೆ. ನೀಟಾಗಿ ಆನ್ಸರ್ ಮಾಡ್ಕೊಡ್ತೇನೆ, ವರಿ ಹಾಕಬೇಡಿ. ಅರ್ಥ ಆಯ್ತಾ? ಪ್ಲೀಸ್ ಎಲ್ಲರಿಲ್ಲಿ ನೋಡಿ, ಎಲ್ಲರಿಲ್ಲಿ ನೋಡ್ಬೇಕು. ಪ್ರೂಫ್ ಮಾಡಿಬಿಡೋಣ ಫಸ್ಟ್. ಇನ್ ದಿಸ್ ಟಾಪಿಕ್, ಇನ್ ದಿಸ್ ಚಾಪ್ಟರ್, 75% of the problems or results are prove that's like that only. In every prove that, what is the starting step? What I have advised to you, start the result. Substitution ಮರೆಯಂಗಿಲ್ಲ. ಅದು LHS ತಗೋಬಹುದು, RHS ತಗೋಬಹುದು, ನೋ ಪ್ರಾಬ್ಲಮ್. ಯಾವ್ದು ಬೇಕಾದ್ರೆ ತಗೊಂಡು ಮಾಡಬಹುದು. ಎಸ್, ಪ್ರೂಫ್ ಹೋಗೋಣ. ಕಂಪ್ಲೀಟ್ ಸಬ್ಜೆಕ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಸಬ್ಸ್ಟಿಟ್ಯೂಷನ್ ತಗೊಳ್ತಿದ್ರೆ ಸರ್, ಖಂಡಿತವಾಗ್ಲೂ ಸರ್. ಯಾವುದು? ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಮಾತ್ರ ಸಬ್ಸ್ಟಿಟ್ಯೂಷನ್ ತಗೋಬೇಕೆ ಹೊರತು 2 ತಗೋಬಾರದು. ಅರ್ಥ ಆಯ್ತಾ? ಸ್ಪಷ್ಟವಾಗಿ ಬರೀತೀನಿ. ಎಲ್ಲ 3 ರಿಸಲ್ಟ್ಸ್ ಇಂತವೆ, 3, 4, ನಂಬರ್ 5 ರಿಸಲ್ಟ್ಸ್ ಇದೇ ರೀತಿ ಇದೆ. ಎಲ್ಲದಕ್ಕೆ ಇದೇ ರೀತಿ ಸ್ಟಾರ್ಟ್ ಮಾಡಬೇಕು. ಲೆಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಥೀಟಾ. ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಥೀಟಾ. ಆಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಆಗುತ್ತೆ. ಟ್ಯಾನ್ ಸ್ಪೆಲ್ಲಿಂಗ್ ಈ ಕಡೆ ಕಳಿಸಿದೆ. ಮತ್ತೆ ಇಲ್ಲಿ ಕ್ರಿಯೇಟಿವಿಟಿ ಇದೆ. ನಾನು ಅವಾಗಲೇ ಹೇಳಿದೆ, 3 ಸ್ಟಾರ್ ಮಾರ್ಕ್ ಹಾಕಿದ್ದೆ. ದೇರ್ ಇಸ್ ಎ ಕ್ರಿಯೇಟಿವಿಟಿ ಹಿಯರ್. ಯು ಶುಡ್ ರಿಕಾಲ್, ಯು ಶುಡ್ ಇನ್ವಾಲ್ವ್ ಇನ್ ದ ಸಬ್ಜೆಕ್ಟ್ ಅಂತ. ಏನ್ ಸರ್? ಸಮ್ ಫಾರ್ಮುಲಾ ವಿ ಹ್ಯಾವ್ ಟು ಕನ್ಸಿಡರ್. ಅದು ಡೆಲ್ಲಿಯಿಂದನೋ ಬೆಂಗಳೂರಿಂದನೋ ಬರೋದಿಲ್ಲ. ನಾವು ಕಳ್ತಿರ್ತಕ್ಕಂಥ ಸಬ್ಜೆಕ್ಟ್ ನ ಲಿಂಕ್ ತಕ್ಕೊಡ್ತೇನೆ, ನೀವು ಕಳಿಯೋ ಜವಾಬ್ದಾರಿ ನಿಮ್ದು. ಏನ್ ಸರ್? ಮತ್ತೊಮ್ಮೆ ಕೇಳಿ. ಟ್ಯಾನ್ ಇನ್ವರ್ಸ್ ಎಕ್ಸ್ ಏನ್ರಿ ತಗೊಂಡ್ವು? ಥೀಟಾ. ಅಲ್ಲಿಗೆ ಈ ಪ್ಲೇಸ್ ಎಲ್ಲ ಏನಾಯ್ತು? ಥೀಟಾ ಆಯ್ತು. ಪಕ್ಕದಲ್ಲಿ ಏನ್ ಬಿಟ್ಟಿದ್ವಿ? 2 ಆಯ್ತು. ಒಟ್ಟಿದ ಏನಾಯ್ತು? 2 ಥೀಟಾ ಆಯ್ತು. ಯಾವುದು? ಲೆಫ್ಟ್ ಹ್ಯಾಂಡ್ ಸೈಡ್. ಯಾವಾಗ? ಆಫ್ಟರ್ ಟೇಕಿಂಗ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಥೀಟಾ. ಆಮೇಲೆ ಇಲ್ಲಿ ಇನ್ವರ್ಸ್ ಬಿಟ್ಟಾಕಿದೀನಿ, ಸಾರಿ. ಆಮೇಲೆ
ಈ ಸೈನ್ ಇನ್ವರ್ಸ್ ಸ್ಪೆಲ್ಲಿಂಗ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಸೈನ್ ಆಗುತ್ತೆ. ದಟ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್ ಟು ರಿಕಾಲ್. ಸೈನ್ 2θ ನಾವೀಗ ಫಾರ್ಮುಲಾ ಬರೀಬೇಕು, ಗೊತ್ತಾಯ್ತಾ? ಅದು ನಾನು ಲಿಂಕ್ ತೋರಿಸ್ತೀರಾ, ಸುಮ್ಮನೆ ಕನ್ಸಿಡರ್ ಸೈನ್ 2θ ಅಂದ್ರೆ ಯಾರಿಗೆ ಅರ್ಥ ಆಗುತ್ತೆ? ಏನಕ್ಕೆ ಕೇಳ್ತೀರಿ ನೀವು? ಯಾಕೆ ತಗೋಬೇಕು ಸರ್ ಸೈನ್ 2θ ಅಂತೀರಾ? ಸರಿ, ಸೈನ್ 2θ ಯಾಕೆ ತಗೋಬೇಕು ಇನ್ನೊಂದ್ಸಲ ಹೇಳ್ಬಿಡ್ಲ ಸರ್. ಸಬ್ಸ್ಟಿಟ್ಯೂಷನ್ ತಗೊಂಡ್ಮೇಲೆ ಟ್ಯಾನ್ ಇನ್ವರ್ಸ್ ಎಕ್ಸ್ ನ ಇದೆಲ್ಲ ಸೇರಿ θ ಆಯ್ತು, ಈ 2 ಸೇರಿ 2θ, ಅಲ್ಲಿಗೆ ಆ 2θ ಇಲ್ಲಿ ಬರ್ಕೊಂಡೆ. ಈ ಸೈನ್ ಸ್ಪೆಲ್ಲಿಂಗ್ ಈ ಕಡೆಯಿಂದ ಈ ಕಡೆ ಕರ್ಕೊಂಡು ಬಂದ್ರೆ ಏನಾಗ್ಬಿಡುತ್ತೆ, ಸೈನ್ ಇನ್ವರ್ಸ್ ಸ್ಪೆಲ್ಲಿಂಗ್ ಏನಾಗ್ಬಿಡುತ್ತೆ, ಸೈನ್ ಆಗುತ್ತೆ. ಹೌ ಮೆನಿ ಫಾರ್ಮುಲೆ ವಿ ಹ್ಯಾವ್? ಫಾರ್ಮುಲೆ ಪ್ಲೂರಲ್ ವರ್ಡ್ ಫಾರ್ ಫಾರ್ಮುಲಾ. How many formulae we have for sin 2θ? 2. Depending on situation, proof ಯಾವ್ದು ಬರೀಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು, ಹೌದಾ? ಈ ರೀತಿ 2x/1 + x² ಅನ್ನೋ ಸ್ಟ್ರಕ್ಚರ್ ಹೊಂದಿರತಕ್ಕಂಥ ಫಾರ್ಮುಲಾ ಯಾವುದು? 2 tan θ ಡಿವೈಡೆಡ್ ಬೈ 1 + tan ಸ್ಕ್ವೇರ್ θ. ಸರ್ ಹಿಂಗ್ಯಾಕೆ ಬರೀಬಾರ್ದು ನೀವು? ದಿಸ್ ಇಸ್ ಆಲ್ಸೋ ಕರೆಕ್ಟ್ ಫಾರ್ಮುಲಾ, ಬಟ್ ನೋ ಯೂಸ್ ಟು ಪ್ರೂವ್ ಅವರ್ ರಿಸಲ್ಟ್. ನಂಬರ್ 3, ಈ ಟರ್ಮಿನಾಲಜಿ ನೋಡಿ ನಾನು ಆ ರೀತಿ ಫಾರ್ಮುಲಾ ಯಾವ್ದಾದ್ರು ಇದೆಯಾ ಅಂತ ಬರದೆ, ಹೌದಾ? ಪ್ಲೀಸ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ? ಇಲ್ಲೇ ಇದೆ ನೋಡಿ, ಎಕ್ಸ್ 1 + x². ವಾಟ್ ಈಸ್ ದಿಸ್? ಸೈನ್ 2θ. ಹೀಗೆ ನಾನು ಏನು ಮಾಡ್ತೀನಿ, 2θ ಅಲ್ಲೇ ಇಟ್ಕೊಂಡು ಸೈನ್ ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 + x², ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಥೀಟಾ. ಏನಾಗುತ್ತೆ? ಥೀಟಾ ವ್ಯಾಲ್ಯೂ ಎಷ್ಟಿದೆ? 2 tan ಇನ್ವರ್ಸ್ x is equal to sin ಇನ್ವರ್ಸ್ ಆಫ್ 2x ಡಿವೈಡೆಡ್ ಬೈ 1 + x². ಹೌದಾ? ಶೋರ್? ಎಸ್. ಪ್ರೂಫ್ ಏನು ಮುಗಿದೋಯ್ತು. ಆದರೆ ನೀವು ಇದರ ಕೆಳಗಡೆ ಒಂದು 1 ಮಾರ್ಕ್ ಕ್ವೆಶ್ಚನ್ ನೋಡ್ತೀರ. ಒಂದು 1 ಮಾರ್ಕ್ ಕ್ವೆಶ್ಚನ್ ಏನ್ ಸರ್ ಅದು? ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ 2 tan ಇನ್ವರ್ಸ್ ಎಕ್ಸ್ is equal to sin ಇನ್ವರ್ಸ್ 2x by 1 + x² ಈಸ್ ಹೋಲ್ಡ್ ಅಂತ ಕ್ವೆಶ್ಚನ್ ಕೇಳ್ತಾನೆ. ಆಗ ನೀವು ಎಕ್ಸ್ ವ್ಯಾಲ್ಯೂ ಕೇಳಿದಾರಲ್ಲ, ಸಬ್ಸ್ಟಿಟ್ಯೂಷನ್ ಇರ್ತದೆ ಬಿಡಂತ, x is equal to tan θ. ಹೊರಟೋಯ್ತು. ನೀನೇನು ಬರುತ್ತೆ? x is equal to tan θ ಬರುತ್ತೆ, ಹೊರಟೋಗುತ್ತೆ. ಅವನ್ ಕೇಳಿರೋದು ಈ ಕಂಡೀಷನ್. ಕೊಟ್ಬಿಟ್ಟಿದ್ರಲ್ಲ ಸರ್, ಸಾರಿ, ಪ್ರೂಫ್ ಕೇಳಿದ್ರೆ ಕಂಡೀಷನ್ ಕೊಡ್ತಾನೆ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಈಸ್ ಹೋಲ್ಡ್ ಅಂದಾಗ ಬರೀಬೇಕಾಗಿರೋದು ಇದು. ಏನಕ್ಕೆ ಕೊಡ್ತಾನೆ? ಕೊಡೋದಿಲ್ಲ. ಹ್ಯಾಕ್ ಬಂದ್ ಸರ್? ಹೇಳ್ಕೊಡ್ತೀನಿ. ಬೇರೆ ಕಾಲೇಜ್ ಮಕ್ಕಳ ಜೊತೆ ಶೇರ್ ಮಾಡ್ಕೊಂಬಿಡಿ. ಡಿಫಿಕಲ್ಟ್ ಸಬ್ಜೆಕ್ಟ್ ಅವ್ರು ಈಸಿ ಮಾಡ್ಕೊಂಡ್ಬಿಟ್ಟು ಮಾರ್ಕ್ಸ್ ತಗೊಳ್ತಾರೆ, ನೀವು ಹಂಗೆ ಸಾಯಿರಿ. ಯಾರ ಜೊತೆ ಶೇರ್ ಮಾಡ್ಕೋಬಾರ್ದು ಇವೆಲ್ಲನು. mod x < 1 ಹ್ಯಾಕ್ ಬಂತು ಅಂತ ಹೇಳ್ತೀನಿ ನಾನು. 1 ಮಾರ್ಕ್ ಹೆಂಗ್ ಬಂತು ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಕ್ವಶನ್ ನಿಮ್ಮ ಹತ್ರ ಆಲ್ರೆಡಿ ಇದೆ, ಪ್ರೂಫ್ ಮುಗೀತು. ಸ್ಟಾರ್ಟ್ ಮಾಡ್ಲಾ? ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ರಿಸಲ್ಟ್ ಈಸ್ ಹೋಲ್ಡ್ ಅಂತ ಹೇಳ್ತಾರೆ. ಆಗ ಪ್ರೂವ್ ಮಾಡಬಾರ್ದು ಯಾರು ಕೂಡ. ಓಕೆ, ಪ್ಲೀಸ್. ಕಾಂಪ್ಲಿಕೇಟೆಡ್ ಟರ್ಮ್ ಯಾವುದಿಲ್ಲ. 2 tan ಇನ್ವರ್ಸ್ x sin ಇನ್ವರ್ಸ್ 2x ಲೈಕ್ ದಟ್. sin ಇನ್ವರ್ಸ್ 2x ಆರ್ ಕಾಂಪ್ಲಿಕೇಟೆಡ್ ಟರ್ಮ್ ಬರ್ಕೋಬೇಕು. ಆಮೇಲೆ ಇದರ ರೇಂಜ್ ಬರಿಬೇಕು. ಏನ್ ಬರ್ತದೆ ಸರ್ ಇದರ ರೇಂಜ್? ನೋಡಿ, ನಿನಗೆ ಎಕ್ಸ್ ಪ್ಲೇಸ್ ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಾಗ ಆನ್ಸರ್ಸ್ ಡಿಗ್ರೀಸ್ ಅಲ್ಲಿ ಬರುತ್ತೆ, ಅದನ್ನ ರೇಂಜ್ ಅಂತ ಕರಿತೀವಿ. ಕಾಂಪ್ಲಿಕೇಟೆಡ್ ಟರ್ಮ್ ಫಸ್ಟ್ ಕೋಡ್ ಮಾಡ್ಕೊಂಡೆ. ಯಾವ್ದದು? sin ಇನ್ವರ್ಸ್ 2x by 1 + x² is complicated with respect to tan ಇನ್ವರ್ಸ್. ದಟ್ ಈಸ್ ಅ ರೂಲ್ ಫಾರ್ ಆಲ್ ಪ್ರಾಬ್ಲಮ್ಸ್. ಹೌದಾ? ಆಮೇಲೆ -π/2 ಹಾಗೆ ರಿಟರ್ನ್ ಮಾಡಿ ಇದನ್ನ ದಿಸ್ ಇಸ್ ಈಕ್ವಲ್ ಟು ದಿಸ್ ಅಂತ ಅವರೇ ಕೊಟ್ಟಿರೋದ್ರಿಂದ ರೀಪ್ಲೇಸ್ ಮಾಡ್ತೀನಿ. ಬೇಕಾದ್ರೆ ನೀವು 90 ಬರ್ಕೊಂಡ್ಬಿಡ್ಬೋದು. ಅರ್ಥ ಆಯ್ತಾ? -90 ಲೆಸ್ ದನ್ ಇರ್ ಈಕ್ವಲ್ಸ್ ಟು 2 tan ಇನ್ವರ್ಸ್ x ಲೆಸ್ ದನ್ 90 ಮಾಡ್ಕೋಬಹುದು. ಏನಿಲ್ಲ, ಸ್ಟೆಪ್ 2 ಅಲ್ಲಿ ಅದರದೇ ಆದಂತ ರೇಂಜ್ ಈ ಕಡೆ ಬರ್ದಿದ್ದೀನಿ. ಸರ್ ರೇಂಜ್ ಈ ರೀತಿ ಎಲ್ಲ ಬರೋದು? ಹೌದು ಸರ್, ಕ್ಲೋಸರ್ ಬ್ರಾಕೆಟ್ ಅಂದ್ರೆ ಲೆಸ್ ದನ್ ಇರ್ ಈಕ್ವಲ್ ಟು ಸರ್, ಅಷ್ಟೇನೇನಿಲ್ಲ. ಶೋರಾ? ಖಂಡಿತವಾಗ್ಲು. ಇದೆಲ್ಲ ರಫ್ ವರ್ಕ್. ಹೇಳ್ತೀನಿ, ಸೈಡಲ್ಲಿ ಮಾಡ್ಕೋಬೇಕು. ನನಗೆ ಕ್ಯಾಮರಾ ಸೈಡ್ಗೆ ಹೋದ್ರೆ ಕಾಣಿಸಲ್ಲ ಅಂತ ಇಲ್ಲೇ ಬರೀತಾ ಇದ್ದೀನಿ. ಹೌದಾ? ಈ 2ನ ಡಿವೈಡ್ ಮಾಡ್ತೀವಿ ಎರಡು ಕಡೆ, ಲೆಸ್ ದನ್ ಆರ್ ಈಕ್ವಲ್ ಟು
ಡಿವೈಡ್ 2 ಅಲ್ಲಿಗೆ -45 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು tan inverse x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 45. ಈ tan inverse ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ತೀನಿ. tan ಆಫ್ -45 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು tan 45. ಇದೇನಾಯ್ತು? -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಅಲ್ಲಿಗೆ ಇದು -1 to 1 ಬಂತು. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಬಂತು. ಹಾಗಂತ ಹೇಳ್ಬಿಟ್ರೆ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ದಿಸ್ ಇಸ್ ನಥಿಂಗ್ ಬಟ್ ದಿಸ್. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಬರೀ ಅಂದಾಗ ನೆಕ್ಸ್ಟ್ ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಬರ್ದಾಗ್ತಾರೆ. ಅದು ಭಯ ನನಗೆ. ಅದಕ್ಕೋಸ್ಕರ ನಂಗೆ ಅಡ್ವೈಸ್ ಮಾಡಲಿಲ್ಲ. ಸರ್ ಅವರೇ ಬೇರೆ ರೀತಿ ಕೊಟ್ಟಿದ್ದಾರೆ. ನಿಮ್ಗೊಂದು ನೆನಪಿರಲಿ, -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದ್ರೆ ಒಂದೇ, ಕ್ಲೋಸ್ ಬ್ರಾಕೆಟ್ -1, 1 ಅಂದ್ರೆ ಒಂದೇ, ಅಥವಾ mod x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದ್ರೆ ಒಂದೇ. ಹೆಂಗೆ ಸರ್ ನೋಡಿ, ಇವೆರಡು ಸೇಮ್ ಅಂತ ತೋರಿಸ್ತೀನಿ. ಇವೆರಡು ಸೇಮ್ ಅಂತ ತೋರಿಸ್ತೀನಿ. ಹೆಂಗ ತೋರಿಸು ಸರ್? ಪಕ್ಕಕ್ಕೆ ಬನ್ನಿ. +or-x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅರ್ಥ. ಅಂದ್ರೆ ಇಲ್ಲೇನು x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 -x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ. ಹೌದಾ? ಸಪರೇಟ್ ಮೀನಿಂಗ್ ಬರ್ತಿದ್ದೀನಿ. ವಾಟ್ ಈಸ್ ಮೀನ್ ಬೈ +or-? ಮಾಡ್ ಇಂದ +or- ಬಂತು. ಒಂದ್ಸಲಿ ಪ್ಲಸ್ ಬರ್ಕೊಂಡಿದ್ದೀನಿ ಸರ್, ಬರ್ದಿಲ್ಲ. ಇಲ್ಲಿ ಪ್ಲಸ್ ಬರೀ ಅವಶ್ಯಕತೆ ಇಲ್ಲ. ಏನು ಇಲ್ಲ ಅಂದ್ರೆ ಪ್ಲಸ್ ಅಂತ ಅರ್ಥ. ಅದು +or-x ಅಲ್ಲಿ +x ಒಂದತ್ರ -x ಒಂದತ್ರ ಬರ್ದಿದ್ದೀನಿ. ಹೌದಾ? ಈಗ x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಹಾಗೆ ಇಲ್ಲಿ ನಾವು ಇನ್ಈಕ್ವಾಲಿಟೀಸ್ ಅಲ್ಲಿ ಇದನ್ನು ಮೈನಸ್ ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇನ್ಈಕ್ವಾಲಿಟಿ ಸಿಂಬಲ್ ಚೇಂಜ್ ಆಗುತ್ತೆ. ಹೌದಾ? ಈಗ ಇಲ್ಲಿರ್ತಕ್ಕಂಥ ಪಾರ್ಟ್ ನೋಡಿ, ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ನಾನು ಬೇರೆ ಸ್ಕೆಚ್ ಪೆನ್ ಯೂಸ್ ಮಾಡ್ತೀನಿ, ಇಲ್ಲಿ ಡೋಂಟ್ ಕನ್ಫ್ಯೂಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿ, ಇಷ್ಟು ತಗೊಂಡಾಗ x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇಲ್ಲಿದೆ. ಆಮೇಲೆ ಇಷ್ಟು ತಗೊಂಡಾಗ -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ಅಂತದೆ. ಇದನ್ನು ಬೇಕಾದ್ರೆ x ಗ್ರೇಟರ್ ದ್ಯಾನ್ ಈಕ್ವಲ್ ಟು -1 ಎರಡು ಒಂದೇ. ನೋಡಿ, -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ನ x ಗ್ರೇಟರ್ ದ್ಯಾನ್ ಈಕ್ವಲ್ ಟು -1 ಬರೋದು ಇಲ್ಲಿ ಬಂದಿದೆ. ಅಲ್ಲಿಗೆ ಇವೆರಡು ಸೇಮ್ ಸ್ಟೆಪ್ಸ್. ಯಾವೆರಡು? ನಾನು ಏನು ಆರೋ ಮಾರ್ಕ್ ತೋರಿಸಿದ್ದೀನಿ, ಏನು 3 ಇಂಟರ್ರಿಲೇಷನ್ ಓವರ್ ಆರ್ ಅಂತ ಬರ್ದಿದ್ದೀನಿ, ಅದರಲ್ಲಿ ಯಾವ್ದು ಬರೆದ್ರು ಒಂದೇ, ಇದು ಬರೆದ್ರು ಒಂದೇ, ಇದು ಬರೆದ್ರು ಒಂದೇ, ಕ್ಲೋಸ್ ಬ್ರಾಕೆಟ್ ಇರಬೇಕಿಲ್ಲಿ, ಇದು ಬರೆದ್ರು ಒಂದೇ, ಆಲ್ ಆರ್ ಸೇಮ್. 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಸಾರಿ -1 ಇತ್ತಿಲ್ಲಿ, -1 ಅಳಿಸೋಗ್ಬಿಟ್ಟಿದೆ. -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1, -1 ಕ್ಲೋಸ್ ಬ್ರಾಕೆಟ್ ಅಥವಾ ಮಾಡ್ಲೆಸ್. ಇಷ್ಟು ರಫ್ ವರ್ಕ್ ಈ ಭಾಗದ ಆನ್ಸರ್ ತಪ್ಪು. ನಮಗೆ ಇಷ್ಟೆಲ್ಲ ಸೇರಿ ರಫ್ ವರ್ಕ್. ಹೌದು, ಇದನ್ನೆಲ್ಲ ಸೇರಿ ನಾವು ಸೈಡಲ್ಲಿ ಬರ್ಕೋಬೇಕು. ಇಟ್ ಇಸ್ ರಫ್ ವರ್ಕ್, ಸೈಡ್ ವರ್ಕ್. ಇದು ರಫ್ ಅಲ್ಲಿ ಸೈಡ್ ಮಾಡ್ಕೋಬೇಕು. ಅಲ್ಲಿಗೆ ಆನ್ಸರ್ ಏನು ಸರ್? mod x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಮುಗ್ದೋಯ್ತು. 1 ಮಾರ್ಕ್. 1 ಮಾರ್ಕ್ ಕ್ವಶನ್ ಸರ್, ಖಂಡಿತವಾಗ್ಲೂ 1 ಮಾರ್ಕ್ ಕ್ವಶನ್. ಇದೆಲ್ಲ ಸೈಡಾಗಿ ಮಾಡ್ಕೋಬೇಕು. ಏನು ಮಾಡಿದ್ರೆ ಸರ್? ಕಾಂಪ್ಲಿಕೇಟೆಡ್ ಟರ್ಮ್, ಅದರ್ದ ರೇಂಜ್, ಆಮೇಲೆ ಕಾಂಪ್ಲಿಕೇಟೆಡ್ ಟರ್ಮ್ ಇಂದ ಸಿಂಪಲ್ ಸಬ್ಸ್ಟಿಟ್ಯೂಷನ್, ಆಮೇಲೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋಗ್ತಾರೆ. 2 ಈ ಕಡೆ ಕಳಿಸೋದು, tan inverse ಈ ಕಡೆ ಕಳಿಸೋದು, ಅದಷ್ಟು x ವ್ಯಾಲ್ಯೂಸ್ ಬರುತ್ತೆ. ಸರ್ ನಾನು ಇಲ್ಲಿಗೆ ಬರ್ಕೊಂಡು ಬಂದ್ಬಿಡ್ತೀನಿ ಸರ್. ಅವ್ನ ಸ್ಕೀಮಲ್ಲಿ ಇದು ಬರ್ದಿರ್ತಾನೆ, ನಿಮ್ಮ ಆನ್ಸರ್ ಕರೆಕ್ಟೇ. ಕೆಲವ್ರನ್ನ ಬೈಬಾರ್ದು, ನಾನು ಆಕ್ಚುಲಿ ಕೋಪ ಬರುತ್ತೆ. ಎಷ್ಟು ಗೂಬೆಗಳಿರ್ತದೆ ಅಂದ್ರೆ ಅಟ್ಲೀಸ್ಟ್ ಸ್ಕೀಮಲ್ಲಿ ಇದ್ದಂಗೆ ಮಾಡ್ತಾ ಇರ್ತಾರೆ. ಅಲ್ಟಿಮೇಟ್ ಆನ್ಸರ್ ಸೇಮ್ ಅಲ್ವಾ, ನಾವು ಲೆಕ್ಚರರ್ ಅಲ್ವಾ ಅನ್ನೋ ಜ್ಞಾನ ಮರ್ತಿರ್ತಾರೆ. ಹೊಸದಾಗಿ ವ್ಯಾಲ್ಯೂಷನ್ ಬರೋದಾಗ್ಲಿ ಅಥವಾ ಇನ್ನೇನು ಕಾರಣಕ್ಕೆ ವ್ಯಾಲ್ಯೂಷನ್ ಬಂದಿರ್ತಾರೆ. ನೋಡಿದ್ರೆ ಅಂತ ಅವ್ರನ್ನ ಬೈಬಾರ್ದು. ನಮ್ಮ ಪರ್ಸನಲ್ ಕ್ಲಾಸ್ ಅವ್ರು ಎಷ್ಟು ಬೇಕಾದ್ರೆ ಬೈಬೋದು, ಇದು ಪಬ್ಲಿಕ್ ಕ್ಲಾಸ್ ಆಗಿದ್ದರಿಂದ ಬೈಬಾರ್ದು, ಸಾರಿ ಅಂತ ವಿಮರ್ಶೆಗಳು ಬರ್ತಾರೆ. ಅಲ್ಲಿಗೆ ಯಾವ್ದು ಬರೆದ್ರು ಮಾರ್ಕ್ ಕೊಡಬೇಕು, ಅವ್ನ ಸ್ಕೀಮ್ಗೆ ಸ್ಟಿಕ್ ಆನ್ ಆಗ್ಬಿಡ್ತಾನೆ. ಅದಕ್ಕೋಸ್ಕರ ಇದೆಲ್ಲ ರಫಲ್ ಮಾಡಿ ಈ ಆನ್ಸರ್ ಮಾತ್ರ ಇಲ್ಲಿ ಬರೀಬೇಕು. ಆಗ್ಬೋದಾ? ಎಸ್, ಇದು ಬೇಕಾದ್ರೆ ಬರ್ಕೊಂಬಿಡ್ರಿ ರಫ್ ಸೈಡ್ಗೆ. ಇವು ಗ್ರೀನ್ ಇಂಕಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಎಲ್ಲ ಸ್ಟೆಪ್ಸು ಒಂದೇ ಅಂತ ಅವಾಗೆ ಪ್ರೂವ್ ಮಾಡಿದ್ದೆ. ಆಯ್ತಾ? ಅದಕ್ಕೆ ಬರೀ ಆನ್ಸರ್ ಇಷ್ಟು ಬರೆದ್ರೆ ಸಾಕು, ಯಾವುದಕ್ಕೆ ಪ್ರೂವ್ ದಟ್ ಕಲ್ಲ. ಮತ್ತೆ ಟ್ಯಾಗ್ ಕ್ವಶನ್ ಕೇಳಿದಾರೆ ನೋಡಿ, ಅದಕ್ಕೆ ಇನ್ನ ಇಂಥ ರಿಸಲ್ಟ್ಸ್ ಇದೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈ ಟೈಮ್ ಕೊಡ್ತೀನಿ, ನೀಟಾಗಿ ಮಾರ್ಕ್ ಮಾಡ್ಕೊಂಬಿಡಿ.